ಸ್ನೇಹಿತರೆ, ಎಲ್ಲರೂ ಕೂಡ ಇಂದಿನ ತರಗತಿಗೆ ಸ್ವಾಗತ. ಇಂದಿನ ತರಗತಿಯಲ್ಲಿ ನಾವು ಕೆಇಎ FDA ಹುದ್ದೆಗಳಿಗಾಗಿ ನಡೆಸಿರ್ತಕ್ಕಂತಹ ದಿನಾಂಕ 21-12-2025ರಲ್ಲಿ ನಡೆಸಿರ್ತಕ್ಕಂಥ ಸಂವಹನ ಪತ್ರಿಕೆ HK ವಿಭಾಗ ಹೈದರಾಬಾದ್ ಕರ್ನಾಟಕ ವಿಭಾಗಕ್ಕೆ ಸಂಬಂಧಪಟ್ಟ ಹಾಗೆ ನಡೆಸಿರ್ತಕ್ಕಂತಹ ಕನ್ನಡ ಸಂಬಂಧಿತ 35 ಪ್ರಶ್ನೆಗಳು ಇಲಾಖಾ ಕೀ ಉತ್ತರಗಳೊಂದಿಗೆ ವಿವರಣೆಯನ್ನು ನೋಡ್ತಾ ಹೋಗೋಣ ಬನ್ನಿ. ಯಾಕೆಂದರೆ ಶೀಘ್ರದಲ್ಲೇ ನಾನ್ HK ವಿಭಾಗಕ್ಕೂ ಕೂಡ ಪರೀಕ್ಷೆ ಇರೋದ್ರಿಂದ ಈ ಒಂದು ವಿಡಿಯೋವನ್ನು ನೋಡಿದ್ರೆ ನಿಮಗೆ ಅಲ್ಲೂ ಕೂಡ ಪರೀಕ್ಷೆಗಳನ್ನ ಎದುರಿಸೋದಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ವಿವರಣಾತ್ಮಕವಾಗಿ ಒಂದು ಕೊಡುವಂತಹ ಪ್ರಯತ್ನ ಸ್ನೇಹಿತರೆ ನೋಡ್ತಾ ಹೋಗೋಣ ಬನ್ನಿ. ಶೀಘ್ರದಲ್ಲೇ ನಾನ್ HK ಪರೀಕ್ಷೆ ಕೂಡ ಇರೋದ್ರಿಂದ ನಿಮಗೆ ತುಂಬ ಅನುಕೂಲ ಆಗುತ್ತೆ ಅಂತ ಹೇಳಿ ದಿನಾಂಕ 21-12-2025ರಲ್ಲಿ ನಡೆದಿರ್ತಕ್ಕಂಥದ್ದು FDA ಹುದ್ದೆಗಳಿಗೆ ಸಂಬಂಧಪಟ್ಟಾಗಿ KENವರು ನಡೆಸಿರ್ತಕ್ಕಂಥದ್ದು. ಇದು ಸಂವಹನ ಪತ್ರಿಕೆ 708 ಅಂದರೆ ಒಂದೊಂದು ಸೀರಿಯಲ್ ಕೋಡನ್ನು ಕೊಟ್ಟಿರ್ತಾರೆ. ಆ ಕೋಡ್ ಆಧಾರದ ಮೇಲೆ ಇದು ಪ್ರಶ್ನೆ ಪತ್ರಿಕೆ B1 ವರ್ಷನ್ ಆಗಿರುತ್ತೆ ಸ್ನೇಹಿತರೆ. 35 ಕನ್ನಡ ಸಂಬಂಧಿತ ಪ್ರಶ್ನೆಗಳು ನೋಡ್ತಾ ಹೋಗೋಣ ಬನ್ನಿ. ಇದರಲ್ಲಿ ಕನ್ನಡ, ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಇತ್ತು. ಅದರಲ್ಲಿ ನಾವು ಕನ್ನಡಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ನೋಡೋಣ. ಇದು ಇಲಾಖಾ ಕೀ ಉತ್ತರಗಳನ್ನ ಒಳಗೊಂಡಿರ್ತಕ್ಕಂಥ ವಿವರಣೆ ಆಗಿರುತ್ತೆ ಸ್ನೇಹಿತರೆ. ಇನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ. ನಮ್ಮ ಚಾನಲ್ನ ವಿಶಿಷ್ಟತೆ ಏನಂದರೆ ಸ್ನೇಹಿತರೆ ಗೊತ್ತು ನಿಮಗೆ, ಒಂದು ಬ್ಲೂ ಪ್ರಿಂಟ್ ಅಂತ ಹೇಳಿ ಕೊಡ್ತಾ ಇದ್ದೀವಿ. ಇತ್ತೀಚೆಗೆ TETಯಲ್ಲಿ ನಡೆದಿರ್ತಕ್ಕಂಥ ಪರೀಕ್ಷೆಗಳಲ್ಲಿ ತುಂಬ ಅನುಕೂಲ ಆಗಿದೆ ಅಂತೇಳಿ ಸಾಕಷ್ಟು ಜನ ಹೇಳಿದಿರ. ಹೀಗೆ ನಿಮ್ಮ ಸಹಕಾರ ಇರಲಿ ಅಂತ ಹೇಳ್ತಾ ಇದರಲ್ಲಿ ಯಾವ ವಿಷಯಗಳ ಮೇಲೆ ಎಷ್ಟೆಷ್ಟು ಪ್ರಶ್ನೆ ಕೇಳಿದ್ದಾರೆ ಅಂತಕ್ಕಂಥ ಒಂದು ಪಕ್ಷಿ ನೋಟವನ್ನು ನೋಡ್ತಾ ಹೋಗೋಣ ಬನ್ನಿ. ಗಾದೆಗಳನ್ನು ಕುರಿತು ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ, ಅಲಂಕಾರದ ಮೇಲೆ ಒಂದು ಪ್ರಶ್ನೆ, ಲಿಂಗಗಳನ್ನು ಕುರಿತು 2 ಪ್ರಶ್ನೆಗಳಿದ್ದಾವೆ, ಸಮಾಸಗಳು ಒಂದು ಪ್ರಶ್ನೆ, ದೇಶೀಯ ಅನ್ಯ ದೇಶ ಪದಗಳ ಮೇಲೆ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ, ತತ್ಸಮ ತದ್ಭವ ಇದನ್ನ ಕುರಿತು ಒಂದು ಪ್ರಶ್ನೆ ಕೇಳಿದ್ದಾರೆ, ಕಾಲಗಳ ಮೇಲೆ ಒಂದು ಪ್ರಶ್ನೆ, ಕನ್ನಡದ ಅಂಕಿಗಳು ಅಂದರೆ ಕನ್ನಡದ ಅಂಕಿಗಳನ್ನು ಕುರಿತು ಒಂದಷ್ಟು ಪ್ರಶ್ನೆಗಳನ್ನ ಕೇಳಿದ್ದಾರೆ. ಅದರಲ್ಲಿ ಒಂದು ಪ್ರಶ್ನೆ ಬಂದಿದೆ. ಅಧ್ಯಾಹಾರ ಅಂತೇಳಿ ನಾವು ಸಂಪೂರ್ಣ ಕನ್ನಡ ವ್ಯಾಕರಣ ಮತ್ತು ಇದೇ ಅನಂತ ಜ್ಞಾನಧಾರೆ ಅಧ್ಯಾಹಾರ ಅಂತ ಹೊಡೆದ್ರೆ ಟಾಪಿಕ್ ಓಪನ್ ಆಗುತ್ತೆ ಸ್ನೇಹಿತರೆ. ಇದ್ರ ಬಗ್ಗೆನೂ ಕೂಡ ತಿಳಿಸ್ಕೊಟ್ಟಿದ್ದೀವಿ, ನೋಡಿ ತುಂಬ ಚೆನ್ನಾಗಿದೆ. ಇದರ ಜೊತೆಗೆ ಪದಗಳ ಅರ್ಥ ಕುರಿತು 2 ಪ್ರಶ್ನೆ ಕೇಳಿದ್ದಾರೆ, ವಿರುದ್ಧಾರ್ಥಕ ಪದ ಒಂದು ಪ್ರಶ್ನೆ ಇದೆ, ಸರ್ವನಾಮಗಳು 3 ಪ್ರಶ್ನೆ ಕೇಳಿದ್ದಾರೆ, ಸರ್ವನಾಮಗಳ ಮೇಲೆ ಶುದ್ಧ ಅಶುದ್ಧ ಪದಗಳು ಬರೆಯುವ ರೀತಿಯಲ್ಲಿ ಒಂದು ಪ್ರಶ್ನೆ ಕೇಳಿದ್ದಾರೆ, ದಿಗ್ವಾಚಕವನ್ನು ಕುರಿತು ಒಂದು ಪ್ರಶ್ನೆ ಇದೆ, ಲೇಖನ ಚಿಹ್ನೆಗಳು 2 ಪ್ರಶ್ನೆ ಇದೆ, ಸಂಧಿಗಳ ಮೇಲೆ ಒಟ್ಟು 5 ಪ್ರಶ್ನೆ ಕೇಳಿದ್ದಾರೆ ಸ್ನೇಹಿತರೆ. ಓಕೆನಾ? ಯಾವಾಗ 21-12-2025ರಲ್ಲಿ HK ವಿಭಾಗಕ್ಕೆ ಸಂಬಂಧಪಟ್ಟಂತಹ FDA ಪರೀಕ್ಷೆಗಳಲ್ಲಿ. ನೆಕ್ಸ್ಟ್ ನುಡಿಗಟ್ಟುಗಳನ್ನ ಕುರಿತು 3 ಪ್ರಶ್ನೆಗಳಿದ್ದಾವೆ, ದ್ವಿರುಕ್ತಿ ಜೋಡಿಪದ ಅನುಕರಣವ್ಯಯ ಈ ಸಂಬಂಧಿತ ಒಂದು ಪ್ರಶ್ನೆ ಇದೆ, ಇನ್ನು ಸಹಜಧಾತು ಲಿಂಗ ನಿಷೇಧಾರ್ಥಕ ಇವುಗಳ ಮೇಲೆ ಒಂದು ಪ್ರಶ್ನೆ ಕೇಳಿದ್ದಾರೆ, ಸಾಹಿತ್ಯ ಕವಿಕೃತಿ ಪರಿಚಯಗಳ ಮೇಲೆ 3 ಪ್ರಶ್ನೆಯನ್ನು ಕೇಳಿದ್ದಾರೆ ಸ್ನೇಹಿತರೆ. ನೋಡ್ತಾ ಹೋಗೋಣ ಬನ್ನಿ ಒಂದೊಂದಾಗಿ ಏನೆಲ್ಲ ಪ್ರಶ್ನೆ ಕೇಳಿದ್ದಾರೆ ಮತ್ತು ನಾವು ಹೇಗೆ ಉತ್ತರವನ್ನು ಬರೀಬೇಕಂತೇಳಿ ಗೊತ್ತಾಗುತ್ತೆ. ಇದು B1 ವರ್ಷನ್ ಪ್ರಶ್ನೆ ಪತ್ರಿಕೆ ಆಗಿತ್ತು ಸ್ನೇಹಿತರೆ. ಗಾದೆ ಮಾತನ್ನು ಪೂರ್ಣಗೊಳಿಸಿ ಅಂತೇಳಿ ಕೇಳಿದ್ದಾರೆ. ಅಲ್ಲಿ ಇಯರ್ ಕೂಡ ಕೊಟ್ಟಿದ್ದೀವಿ ಯಾವಾಗ ಪರೀಕ್ಷೆ ನಡೆಸಿದ್ದು ಅಂತೇಳಿ. ಬಿರುಗಾಳಿಯ ಮಳೆಯಲ್ಲಿ ಡ್ಯಾಶ್ ಓಡಿದರಂತೆ ಅಂತೇಳಿ ಪ್ರಶ್ನೆ ಕೇಳಿದ್ದಾರೆ. ಬರಿ ಮೈಯಲ್ಲಿ, ಬರಿ ಕಾಲಿನಲ್ಲಿ, ಒಂಟಿ ಕಾಲಿನಲ್ಲಿ, ನಿಂತ ನುಡಿಯಲ್ಲಿ ಅಂತೇಳಿ. ಇಲ್ಲಿ ಬರಿ ಮೈಯಲ್ಲಿ, ಬಿರುಗಾಳಿಯ ಮಳೆಯಲ್ಲಿ ಬರಿ ಮೈಯಲ್ಲಿ ಓಡಿದರಂತೆ ಅಂತಕ್ಕಂಥದ್ದು ಇಲ್ಲಿ ಸರಿಯಾದಂಥ ಗಾದೆಯ ರೂಪ ಆಗಿರುತ್ತೆ ಸ್ನೇಹಿತರೆ. ಮಗುವಿನ ಮುಖ ಚಂದ್ರನಂತೆ ಮನೋಹರವಾಗಿದೆ ಎನ್ನುವಲ್ಲಿ ಉಪಮಾಲಂಕಾರದ ಹೋಲಿಕೆಗಳನ್ನು ಹೊಂದಿಸಿ ಸರಿಯಾದ ಆಯ್ಕೆಗಳನ್ನು ಗುರುತಿಸಿ ಅಂತೇಳಿ ಕೇಳಿದ್ದಾರೆ. ಇದು ಉಪಮಾಲಂಕಾರ ಅಂತ ಅವರೇ ಕೊಟ್ಬಿಟ್ಟಿದ್ದಾರೆ. ಆಲ್ರೆಡಿ ಗೊತ್ತು, ನಾವು ಅಲಂಕಾರವನ್ನು ಗುರುತಿಸ್ಬೇಕಾದ್ರೆ ಉಪಮಾನ, ಉಪಮೇಯ, ಉಪಮವಾಚಕ, ಸಮಾನ ಧರ್ಮ ಅಂತೇಳಿ ಗುರುತಿಸ್ಬೇಕಾಗತ್ತೆ. ಇದನ್ನು ನೋಡ್ಕೊಳ್ಳಿ. ಇಲ್ಲಿ ನಾನೇನು ಮಾಡಿದ್ದೀನಿ, ಕಲರಲ್ಲಿ ಮ್ಯಾಚ್ ಮಾಡಿ ಕೊಟ್ಟಿದ್ದೀನಿ. ಕೀ ಉತ್ತರ ಕೂಡ ಇದೇ ಆಗಿರುತ್ತೆ ಸ್ನೇಹಿತರೆ. ಇಲ್ಲಿ ಉಪಮಾನ ಚಂದ್ರ ಆಗಿರುತ್ತೆ, ಉಪಮೇಯ ಮಗುವಿನ ಮುಖ, ಉಪಮವಾಚಕ ಅಂತಂದರೆ ಅಂತೆ, ಸಮಾನ ಧರ್ಮ ಚಂದ್ರ ಮತ್ತು ಮಗುವಿನ ಮುಖದಲ್ಲಿರುವಂತಕ್ಕಂಥ ಮನೋಹರತೆ ಇದನ್ನು ಅವರೇ ಕೊಟ್ಟಿದ್ದಾರೆ. ಬಟ್ ನಾವು ಕಲರಲ್ಲಿ ಮ್ಯಾಚ್ ಮಾಡಿದ್ವಿ ಸ್ನೇಹಿತರೆ. ಕಲರಲ್ಲಿ ಮ್ಯಾಚ್ ಮಾಡ್ಕೊಳ್ಳಿ, ಅಥವಾ ನಿಮ್ಗೆ ಏನಾದರೂ ಕೀ ಆನ್ಸರ್ ಬೇಕು ಅಂದರೆ 2ನೇದು ಸರಿಯಾದಂಥ ಉತ್ತರ ಆಗಿರುತ್ತೆ ಸ್ನೇಹಿತರೆ. ನೋಡ್ಕೊಳ್ಳಿ. ಇದಕ್ಕೆ ಸಂಬಂಧಪಟ್ಟಂಗೆ ಅಲಂಕಾರ ಅನ್ನೋ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀವಿ ಸ್ನೇಹಿತರೆ. ಬೇಕಾದರೆ ನೋಡಿ. ನಮ್ಮ ಸಂಪೂರ್ಣ ವ್ಯಾಕರಣ ವಿಡಿಯೋ ಕೂಡ ತುಂಬ ಹೆಲ್ಪ್ಫುಲ್ ಆಗಿದೆ, ಇದಕ್ಕೆ ತುಂಬ ಯೂಸ್ಫುಲ್ ಆಗಿದೆ. ಯಾಕೆಂದರೆ ಸಾಕಷ್ಟು ಪ್ರಶ್ನೆಗಳು ಎಲ್ಲವನ್ನು ಕೂಡ ಕವರ್ ಮಾಡಿದ್ವಿ ಸ್ನೇಹಿತರೆ. ನೋಡಿ, ಇದು 3ನೇ ಪ್ರಶ್ನೆ. ಜನ ಶಬ್ದವು ನಪುಂಸಕಲಿಂಗವಾದರೂ ದುರ್ಜನ, ಕುಜನ, ಸುಜನ ಎಂಬ ಶಬ್ದಗಳು ಮಾತ್ರ ಈ ಲಿಂಗಕ್ಕೆ ಸೇರುತ್ತವೆ ಅಂತೇಳಿ ಇದನ್ನು ನಮ್ಮ ಸಂಪೂರ್ಣ ವ್ಯಾಕರಣ ಜೊತೆಗೆ ಈ ಸಂಬಂಧಪಟ್ಟಂಥ ಲಿಂಗಗಳು ಟಾಪಿಕಲ್ಲಿ ಹೇಳಿದ್ವಿ ಸ್ನೇಹಿತರೆ. ನೋಡಿ, ಇದು ಪುನ್ನಪಂಸಕನ, ನಿತ್ಯ ನಪಂಸಕನ, ನಪಂಸಕನ, ಪುಲ್ಲಿಂಗನ ಅಂತೇಳಿ ಪುಲ್ಲಿಂಗ ಅಂತೇಳಿ ಸ್ನೇಹಿತರೆ ಏನು ಹೇಳಿದ್ವಿ ನಮ್ಮ ಗ್ರಾಮರ್ ಅಥವಾ ವಿಡಿಯೋಗಳಲ್ಲಿ ನೋಡ್ತಾ ಹೋಗೋಣ ಬನ್ನಿ. ಪುಲ್ಲಿಂಗ ಮತ್ತು ನಪಂಸಕಲಿಂಗ 2 ಲಿಂಗಗಳ ಅರ್ಥವನ್ನು ಕೊಡುತ್ತವೆ. ಉದಾಹರಣೆಗೆ ಆಳು, ಮಾರುತ, ವರ, ಸೂರ್ಯ, ಚಂದ್ರ, ಗ್ರಹವಾಚಕಗಳು, ಎಲ್ಲ ಗ್ರಹಗಳು, ಭೂಮಿಯನ್ನು ಒಂದನ್ನು ಬಿಟ್ಟು ಬುಧ, ಶುಕ್ರ, ಭೂಮಿ ಇಲ್ಲ, ಮಂಗಳ, ಗುರು, ಶನಿ ಈ ಥರ ಗ್ರಹವಾಚಕಗಳು, ಋತುವಾಚಕಗಳು, ವಸಂತ ಋತು, ಗ್ರೀಷ್ಮ ಋತು ಈ ಥರ ಋತುಗಳ ಮೇಲೆ ಅವು ಕೂಡ ನಪಂಸಕಲಿಂಗ ಆಗ್ತವೆ. ಇನ್ನು ಜನ ಅಂತಕ್ಕಂಥದ್ದು ಏಕವಚನದಲ್ಲಿದ್ದಾಗ ನಪಂಸಕ, ನೋಡಿ ಮೇಲ್ಗಡೆ ಪ್ರಶ್ನೆಗೆ ಉದಾಹರಣೆ ಆಗಿರುತ್ತೆ. ಬಹುವಚನದಲ್ಲಿದ್ದಾಗ ಪುಲ್ಲಿಂಗ ಅಂತ ಹೇಳ್ತೀವಿ. ಬಹುವಚನ ಅಂದ್ರೇನು? ಕುಜನ, ಸುಜನ, ಸಜ್ಜನ, ದುರ್ಜನ.
ಕೂಸು ಸದ್ದುರ್ ಉಪಸರ್ಗಗಳು ಸೇರುತ್ತವೆ ಯಾವುದಕ್ಕೆ ಜನಕ್ಕೆ, ಆಗ ಅದೇನಾಗುತ್ತೆ ಪುಲ್ಲಿಂಗ ಆಗುತ್ತೆ ಅಂತೇಳಿ. ಉಪಸರ್ಗ ಎಲ್ಲಿ ಸೇರ್ತವೆ ಅಂತಲೂ ಕೂಡ ಪ್ರಶ್ನೆ ಇದೆ ಸ್ನೇಹಿತರೆ, ಒಂದ್ಸಲ ಕೇಳಿದರೆ. ಪೂರ್ವ ಪ್ರತ್ಯಯವಾಗಿರ್ತವೆ ಅಂದರೆ ಇವು ಉಪಸರ್ಗಗಳು ಕೂಸು ಸತ್ ಅಂತೇಳಿ ಇವು ಎಲ್ಲಿ ಸೇರ್ತವೆ ಅಂದರೆ ಪೂರ್ವದಲ್ಲಿ ಸೇರ್ತವೆ. ಪ್ರತ್ಯಯ, ಈ ಪ್ರತ್ಯಯಗಳ ಒಂದು ಪೂರ್ವದಲ್ಲಿ ಸೇರ್ತಕ್ಕಂಥದ್ದು ಕುಜನ ಸುಜನ ಸಜ್ಜನ ದುರ್ಜನ ಅಂತೇಳಿ ಈ ಥರ ಅಲ್ಲಿ ಸಂಪೂರ್ಣವಾದ ವಿವರಣೆ ಇದೆ ಸ್ನೇಹಿತರಲ್ಲಿ, ನೋಡಿ ನಿಮ್ಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಮುಂದಿನ ಪ್ರಶ್ನೆಗೆ ಹೋಗೋಣ. ಎತ್ತು ಹುಲ್ಲನ್ನು ಮೇಯುತ್ತಿದೆ, ಈ ವಾಕ್ಯದಲ್ಲಿ ಅಡಿಗೆರೆ ಎಳೆದ ಪದ ಯಾವ ಲಿಂಗವನ್ನು ಸೂಚಿಸುತ್ತದೆ ಅಂತೇಳಿ ಕೇಳಿದರೆ ನಪಂಸಕ, ಪುಲ್ಲಿಂಗ, ಸ್ತ್ರೀಲಿಂಗ, ಸ್ತ್ರೀಲಿಂಗ ಅಂತೇಳಿ. ಎತ್ತು ಅಂತಕ್ಕಂಥದ್ದು ನಪಂಸಕ ಲಿಂಗ ಆಗಿರುತ್ತೆ, ನಿಮ್ಗೆ ಆಲ್ರೆಡಿ ಗೊತ್ತೇ ಇದೆ. ನೆಕ್ಸ್ಟು ಲಿಂಗಗಳಲ್ಲಿ 4 ವಿಧ ಅಂತ ಹೇಳಿದ್ದೀವಿ ಸ್ನೇಹಿತರೆ. ಪುಲ್ಲಿಂಗ ಸ್ತ್ರೀಲಿಂಗ ನಪಂಸಕಲಿಂಗ ಬಿಟ್ಟು ಸ್ತ್ರೀಲಿಂಗ ನಪಂಸಕಲಿಂಗ ನೋಡ್ಕೊಳ್ಳಿ, ಇಲ್ಲಿ ಸಾಕಷ್ಟು ವಿವರಣೆ ಇದೆ. ನಾನು ಇಲ್ಲಿ ಮತ್ತೆ ವಿವರಣೆ ಕೊಟ್ಟು ನಿಮಗೆ ಟೈಮನ್ನು ವೇಸ್ಟ್ ಮಾಡೋ ಪ್ರಯತ್ನ ಮಾಡೋದಿಲ್ಲ. ಬೇಕಾದರೆ ನೀವು ಅಲ್ಲಿ ವಿಡಿಯೋಗಳನ್ನ ನೋಡಿದ್ರೆ ಸಂಪೂರ್ಣ ವ್ಯಾಕರಣ ಅಥವಾ ಲಿಂಗಗಳು ಟಾಪಿಕಲ್ಲಿ ಸಿಗುತ್ತೆ, ನಿಮಗೆ ನೋಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿ ಸುಮ್ಮನೆ ನಿಮಗೆ ಒಂದು ಕಡೆ ಕೊಟ್ಟರೆ ನಿಮ್ಗೆ ಏನಾಗುತ್ತೆ ಅಂದರೆ ಇಂಥ ಸಂದರ್ಭದಲ್ಲಿ ತುಂಬ ಅನುಕೂಲ ಆಗುತ್ತೆ ಅಂತೇಳಿ ಇಲ್ಲಿ ಮತ್ತೆ ಅದನ್ನು ಕೊಡೋ ಪ್ರಯತ್ನ ಮಾಡಿದ್ದೀನಿ, ನೋಡ್ಕೊಳ್ಳಿ. ನೆಕ್ಸ್ಟ್ ಇದಾದ ನಂತರ ನಖಾಯುಧ ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಅಂತೇಳಿ ಕೇಳಿದ್ದಾರೆ. ನಖಾಯುಧ ನಾವು ಇದು ನೋಡ್ತಾ ಇದ್ದಾಗ ಏನು ಅನ್ಕೊಂಡ್ಬಿಡ್ತೀವಿ, ನಖವನ್ನು ಆಯುಧವಾಗಿ ಅವನು ಉಳ್ಳವನು ಅವನೇ ನಖಾಯುಧ ಅಂತೇಳಿ ಭಾವಿಸ್ಕೊಂಡು ಬಹುರ್ವಿ ಸಮಾಸ ಅಂತೀವಿ. ಖಂಡಿತ ಆಗಬಾರ್ದು ಸ್ನೇಹಿತರೆ. ಇದು ಕರ್ಮಧಾರೆಯ ಸಮಾಸನ, ತತ್ಪುರುಷನ, ಅಂಶಿನ, ಬಹುರ್ವೀನ ಅಂತೇಳಿ ಇದು ಕರ್ಮಧಾರೆಯ ಸಮಾಸ ಆಗುತ್ತೆ. ಇದಕ್ಕೆ ಸಂಬಂಧಪಟ್ಟಾಗೆ ಸ್ನೇಹಿತರೆ ನಾವು ಸಮಾಸ ಅನ್ನೋ ಟಾಪಿಕಲ್ಲಿ ಸವಿಸ್ತಾರವಾಗಿ ವಿವರಣೆಯನ್ನು ಕೊಟ್ಟಿದ್ದೀನಿ. ಅಲ್ಲಿ ಯಾರು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿರ್ತಾರೋ ಅವ್ರು ಖಂಡಿತ ಎಕ್ಸಾಮಲ್ಲಿ ಈ ಪ್ರಶ್ನೆಗೆ ಉತ್ತರ ಮಾಡಿರ್ತೀರಿ ಅಂತ ನಾನು ಭಾವಿಸ್ತಾ, ನಖವೇ ಆಯುಧ ನಖಾಯುಧ ಅಂತೇಳಿ, ಫಲವೇ ಪ್ಲಸ್ ಆಹಾರ ಫಲಹಾರ ಅಂತೇಳಿ ನಾನು ಇದನ್ನು ಕರ್ಮಧಾರೆಯ ಸಮಾಸದಲ್ಲಿ ಹೇಳಿದ್ದೀನಿ ಸ್ನೇಹಿತರೆ. ನೋಡಿ ಇಲ್ಲಿ ಸಮಾಸ ಅನ್ನೋ ಟಾಪಿಕ್ ಅನಂತ ಜ್ಞಾನಧಾರೆಯ ಸಮಾಸ ಅಂತ ಹಾಕಿ ಸಿಗುತ್ತೆ ನಿಮಗೆ. ಸುಖವೇ ಜೀವನ ಸುಖ ಜೀವನ, ವಿಶ್ವವೇ ರಂಗಭೂಮಿ ವಿಶ್ವ ರಂಗಭೂಮಿ ಅಂತ. ಏನು ಈಗ ಹೇಗೆ ನಾವು ಗುರುತಿಸೋದಿನ ಅಂದರೆ ಕೆಲವು ಕಡೆ ಅವಧಾರಣೆ ಹೇಳುವ ಏ ಸ್ವರವು ಇದು ವಿಶ್ವವೇ ಸುಖವೇ ಫಲವೇ ನಖವೇ ಅಂತಿದೆಯಲ್ಲ, ಈ ಏ ಸ್ವರವು ಪೂರ್ವ ಪದದ ಅಂತ್ಯದಲ್ಲಿ ಬಂದರೆ ಅದು ಅವಧಾರಣ ಪೂರ್ವ ಪದ ಕರ್ಮಧಾರೆಯ ಸಮಾಸ ಆಗುವುದು ಅಂತೇಳಿ ಒಂದು ಕಡೆ ಹೇಳಿದ್ದಾರೆ ಸ್ನೇಹಿತರೆ. ಹಾಗಾಗಿ ಇವುಗಳೇನಾಗ್ತವೆ ಪೂರ್ವ ಪದ ಕರ್ಮಧಾರೆಯ ಸಮಾಸಗಳು ಕೂಡ ಆಗಿರ್ತವೆ. ಈ ಪಾಯಿಂಟನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು ಇವುಗಳಲ್ಲಿ ಯಾವುದು ಅನ್ಯದೇಶೀಯ ಪದವಲ್ಲ ಅಂತೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಜಮೀನು, ಮೇಜು, ತೆಂಕಣ, ಖಾನಾವಳಿ ಅಂತೇಳಿ. ತೆಂಕಣ ಅಂತಕ್ಕಂಥದ್ದು ಅನ್ಯದೇಶ ಪದವಲ್ಲ, ಅದು ಕನ್ನಡದ ಪದನೇ ಆಗಿರುತ್ತೆ. ಜಮೀನು ಅಂತಕ್ಕಂಥದ್ದು ಸ್ನೇಹಿತರೆ ಹಿಂದೂಸ್ತಾನಿ ಪದ ಆಗಿದೆ. ಆಲ್ರೆಡಿ ಹೇಳಿದ್ದೀನಿ ಸ್ನೇಹಿತರೆ ನಿಮಗೆ, ಏನಂತಂದರೆ ನಮ್ಮದು ಏನು ದೇಶ ಅನ್ಯ ದೇಶ ಶಬ್ದಗಳು ಆ ಟಾಪಿಕಲ್ಲಿ ಹೇಗೆ ಒಂದು ಕಥೆಯನ್ನೇ ಹೆಣೆದು ಕೊಟ್ಬಿಟ್ಟಿದ್ದೀವಿ, ಹೇಗೆ ಇವುಗಳನ್ನೆಲ್ಲ ನೆನ್ಪಿಟ್ಕೊಳ್ಳೋದು ಅಂತೇಳಿ ಅಲ್ಲಿ ನೋಡಿ ನಿಮಗೆ ತುಂಬ ಅನುಕೂಲ ಆಗುತ್ತೆ ಅಂತೇಳಿ. ಮೇಜು ಅಂತಕ್ಕಂಥದ್ದು ಪೋರ್ಚುಗೀಸ್, ತೆಂಕಣ ಅಂತಕ್ಕಂಥದ್ದು ಕನ್ನಡ, ಖಾನಾವಳಿ ಅಂತಕ್ಕಂಥದ್ದು ಮರಾಠಿ ಭಾಷೆಯಿಂದ ಬಂದಿರತಕ್ಕಂಥ ಪದಗಳಾಗಿದ್ದಾವೆ ಸ್ನೇಹಿತರೆ. ಇವುಗಳಲ್ಲಿ ಯಾವುದು ತದ್ಭವ ಪದವಲ್ಲ ಅಂತ ಕೇಳಿದ್ದಾರೆ. ನಾವು ತತ್ಸಮ ತದ್ಭವ ಅಂತ ಹೇಳ್ಬಿಟ್ಟಾಗ ಏನು ಮಾಡ್ತೀವಿ, ಈಸಿಯಾಗಿ ಗುರುತಿಸ್ತೀವಿ. ಅದರಲ್ಲಿ ಸ್ವಲ್ಪ ನಿಮ್ಮನ್ನು ಕನ್ಫ್ಯೂಸ್ ಮಾಡೋ ನಿಟ್ಟಿನಲ್ಲಿ ತದ್ಭವ ಪದವಲ್ಲ ಅಂತೇಳಿ ಕೇಳಿದ್ದಾರೆ. ಬಸವ, ಸಜ್ಜೆ, ವಿಧಿ, ಸಿರಿ ಅಂತೇಳಿ ಇದರಲ್ಲಿ ಯಾವುದು ಅಂದರೆ ವಿಧಿ ಅಂತಕ್ಕಂಥದ್ದು. ಹೇಗಾಗುತ್ತೆ ಇಲ್ಲಿ ನೋಡ್ತಾ ಹೋಗೋಣ ಬನ್ನಿ. ಋಷಭ ಇದು ತತ್ಸಮ, ತದ್ಭವ ಬಸವ. ಆಲ್ರೆಡಿ ತದ್ಭವ ಪದ ಅವರೇ ಕೊಟ್ಬಿಟ್ಟಿದ್ದಾರೆ ಬಸವ ಅಂತೇಳಿ. ನೆಕ್ಸ್ಟ್ ಶಯ್ಯ, ಸಜ್ಜೆ. ಓಕೆನಾ, ಇಲ್ಲಿ ಸಜ್ಜೆ ಅಂತಕ್ಕಂಥದ್ದು ಏನಾಗಬೇಕಿತ್ತು, ಕರೆಕ್ಟ್ ಇದೆ ಅದನ್ನು ಕೂಡ. ನೆಕ್ಸ್ಟು ವಿಧಿ, ಬಿಧಿ. ಓಕೆನಾ. ನೆಕ್ಸ್ಟು ಶ್ರೀ, ಸಿರಿ. ನೋಡಿ ಇಲ್ಲಿ ಸಿರಿ ಅವರೇ ಕೊಟ್ಟಿದ್ದಾರೆ, ವಿಧಿ ಈ ಕಡೆಯಿಂದ ಈ ಕಡೆ ಆಗಬೇಕಿತ್ತು, ಇರಲಿ. ಓಕೆನಾ. ಇದು ಸಜ್ಜೆ, ಬಸವ. ಓಕೆನಾ, ಇವರೇನಾಗಿದ್ದಾರೆ ತದ್ಭವಗಳನ್ನು ಅವರೇ ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದು ಅಂತಂದರೆ ವಿಧಿ ಅಂತಕ್ಕಂಥದ್ದು ಆಗುತ್ತೆ ಸ್ನೇಹಿತರೆ, ನೋಡ್ಕೊಳ್ಳಿ. ನೆಕ್ಸ್ಟ್ ಇದಾದ ನಂತರ ವರ್ತಮಾನ ಕಾಲ ಸೂಚಕ ಪ್ರತ್ಯಯಗಳನ್ನು ತಿಳಿಸಿ ಅಂತೇಳಿ ಕೇಳಿದ್ದಾರೆ. ಆಲ್ರೆಡಿ ಹೇಳಿದ್ವಿ ಕಾಲಗಳು ಅನ್ನೋ ಟಾಪಿಕಲ್ಲಿ. ವ, ದ, ಉತ್ತ, ಇಸು ಅಂತೇಳಿ. ಇಲ್ಲಿ ವರ್ತಮಾನ ಅಂದರೆ ಉತ್ತ ಅಂತೇಳಿ ಆಲ್ರೆಡಿ ಹೇಳಿದ್ದೀವಿ. ಇಲ್ಲೇನಾಗುತ್ತೆ ಅಂತಂದರೆ ವರ್ತಮಾನ ಕಾಲ ಸೂಚಕ ಪ್ರತ್ಯಯ ಉತ್ತ, ಭೂತಕಾಲದ್ದು ಉದ್ದ, ವರ್ತಮಾನ ಕಾಲದ್ದು ಭವಿಷ್ಯತ್ ಕಾಲ ಆಗಬೇಕಿದ್ದು ಇಲ್ಲಿ ವರ್ತಮಾನ ಕಾಲ ಅಂತಲೇ ಇದೆ, ಭವಿಷ್ಯತ್ ಕಾಲದ್ದು ವ ಆಗಬೇಕು ಸ್ನೇಹಿತರೆ. ಇದನ್ನು ತಿದ್ದುಪಡಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದಾದ ನಂತರ ಗಾಂಧೀಜಿಯವರು ಜನಿಸಿದ ವರ್ಷವನ್ನು ಕನ್ನಡ ಅಂಕಿಗಳಲ್ಲಿ ಹೀಗೆ ಬರೆಯುವರು ಅಂತೇಳಿ ಒಂದು ಪ್ರಶ್ನೆ ಇದೆ. ಗಾಂಧೀಜಿಯವರು ಜನಿಸಿದ ವರ್ಷವನ್ನು ಅದನ್ನೇ ಹೇಳಿದ್ವಲ್ಲ, ಕನ್ನಡ ಅಂಕಿಗಳನ್ನ ಬರೀಬೇಕು ಅಂತೇಳಿ ಇಲ್ಲಿ ಕೊಟ್ಟಿದ್ದಾರೆ. ಇದರಲ್ಲಿ ಸರಿಯಾದಂಥ ಉತ್ತರ 1869 ಅಂತಕ್ಕಂಥದ್ದಾಗಿರುತ್ತೆ. ಕನ್ನಡ ಅಂಕಿಗಳು ನಿಮಗೆಲ್ಲ ಗೊತ್ತೇ ಇರುತ್ತೆ. ಅವನು ತಿಂದನು ಈ ವಾಕ್ಯದಲ್ಲಿ ಇಲ್ಲದಿರುವ ಅಧ್ಯಾಹಾರ ಮಾಡಿಕೊಳ್ಳಬೇಕಾದ ವ್ಯಾಕರಣಾಂಶವನ್ನು ಗುರುತಿಸಿ ಅಂತೇಳಿ ಕೇಳಿದ್ದಾರೆ. ಕರ್ತೃಪದನ, ಕರ್ಮಪದನ, ಕ್ರಿಯಾಪದನ, ಲಿಂಗನ ಅಂತೇಳಿ. ಏನು ಅಂತೇಳಿ ಇಲ್ಲಿ ಕರ್ಮಪದ ಅಂತಕ್ಕಂಥದ್ದು. ಅವನು ತಿಂದನು ಈ ವಾಕ್ಯದಲ್ಲಿ ಇಲ್ಲದಿರುವ ಅಧ್ಯಾಹಾರ ಯಾವುದು ಅಂತಂದರೆ ಕರ್ಮಪದ. ಅವನು ಏನನ್ನು ತಿಂದನೋ, ಏನನ್ನು ಅನ್ನೋದಕ್ಕೆ ಇಲ್ಲಿ ಉತ್ತರ ಇಲ್ಲ, ಹಾಗಾಗಿ ಇದು ಕರ್ಮಪದ ಆಗಿರುತ್ತೆ.
ಕರ್ತೃಪದ ಆದ್ಯಹಾರಗಳು ಏನಾಗರೆ ಆದ್ಯಹಾರಗಳು ಅಂದರೆ ನೋಡ್ತಾ ಬನ್ನಿ. ಕರ್ತೃಪದ ಆದ್ಯಹಾರಗಳು ಒಂದೇದು ಡ್ಯಾಶ್ ಈಗ ಬಂದನು, ಇಲ್ಲಿ ಅವನು ಅಂತಕ್ಕಂಥದ್ದನ್ನು ನಾವೇನು ಮಾಡಬೇಕಾಗುತ್ತೆ, ಸೇರಿಸ್ಬೇಕಾಗತ್ತೆ. ಓಕೆನಾ. ನೆಕ್ಸ್ಟ್ ನೋಡ್ಕೊಳ್ಳಿ, ಕರ್ಮಪದ ಆದ್ಯಹಾರ ಅವನು ಡ್ಯಾಶ್ ತಿಂದನೋ ಏನು ಅಂತ ಗೊತ್ತಿಲ್ಲ, ಊಟನೋ ಹಣ್ಣನ್ನೋ ಏನೋ ತಿಂದನೋ ಅಂತೇಳಿ ಅಲ್ಲಿ ಬರಿಬೇಕು, ಊಹೆ ಮಾಡ್ಕೊಂಡು ಬರಿಬೇಕಾಗತ್ತೆ. ಇನ್ನು ಕ್ರಿಯಾಪದ ಆದ್ಯಹಾರಗಳು ಅಂತ ಬಂದಾಗ ಮಕ್ಕಳು ಆಟ ಡ್ಯಾಶ್ ಆಡಿದರು ಅಂತೇಳಿ ಇಲ್ಲಿ ಬರಿಬೇಕಾಗತ್ತೆ. ಓಕೆನಾ. ನೋಡಿದರೋ ಆಡಿದರೋ ಅದು ನಿಮಗೆ ಬಿಟ್ಟಿದ್ದು, ಅಲ್ಲಿ ಸಂದರ್ಭಾನುಸಾರ ಬರಿಬೇಕಾಗತ್ತೆ. ಈ ರೀತಿ ಬಿಟ್ಟು ಹೋಗಿರೋದನ್ನು, ಹೀಗೆ ವಾಕ್ಯದಲ್ಲಿ ಬಿಟ್ಟು ಹೋಗಿರುವ ಪದಗಳನ್ನು ಸಂದರ್ಭಕ್ಕೆ ಅನುಗುಣವಾಗಿ ಊಹಿಸಿ ಹೇಳುವುದೇ ಆದ್ಯಹಾರ ಅಂತೇಳಿ ಬರುತ್ತೆ ಸ್ನೇಹಿತರೆ. ಇದೊಂದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಇದರ ಪೂರ್ಣ ವಿವರಣೆ ಬೇಕು ಅಂದರೆ ನೀವು ಅಲ್ಲಿ ನೋಡಿ ಸಿಗುತ್ತೆ ನಮ್ಮ ಟಾಪಿಕಲ್ಲಿ. ಇನ್ನು ನೋಡಿ, ಇದನ್ನು ಹೇಳಿದ್ದೀವಿ ಇಲ್ಲಿ, ಇದಕ್ಕೆ ಸಂಬಂಧಪಟ್ಟಾಗಿ ಇಲ್ಲಿ ಸಾಕಷ್ಟು ಮಾಹಿತಿ ಇದೆ. ನೋಡಿದ್ರೆ ಬೇಕಾದ್ರೆ ನೀವು ಸ್ಕ್ರೀನ್ಶಾಟ್ ಮಾಡಿಕೊಂಡು ನೋಟ್ಸ್ ಕೂಡ ಮಾಡ್ಕೊಳ್ಳಿ ಸ್ನೇಹಿತರೆ. ನೆಕ್ಸ್ಟು ಅದ್ಯಹಾರ ಅಂದರೆ ಏನಿಲ್ಲ, ವಾಕ್ಯದಲ್ಲಿ ಬಿಟ್ಟು ಹೋಗಿರ್ತಕ್ಕಂಥ ಪದಗಳನ್ನ ಊಹೆ ಮಾಡಿ ಬರೆಯುವಂಥದ್ದು, ಕರ್ತೃನ ಕರ್ಮನ ಕ್ರಿಯೆನ ಅಂತೇಳಿ. ಕೆಳಗಿನವುಗಳಲ್ಲಿ ಯಾವ ಜೋಡಿ ಅಥವಾ ಜೋಡಿಗಳು ತಪ್ಪಾಗಿದೆ ಅಥವಾ ತಪ್ಪಾಗಿವೆ ಅಂತ ಕೇಳಿದ್ದಾರೆ. ತಂಗದಿರ, ಚಂದ್ರ, ಕಸವರ, ಧೂಳು, ಅಬ್ರಕ, ಭ್ರಮರ, ದ್ವಿರದ, ದಂತಿ ಅಂತೇಳಿ ಕೇಳಿದ್ದಾರೆ. ಇಲ್ಲಿ ಉತ್ತರ 1 ಬಿ ಮತ್ತು ಸಿ, ಈ ಜೋಡಿಗಳು ತಪ್ಪಾಗಿದ್ದಾವೆ, ಬಿ ಮತ್ತು ಸಿ ಅಂತೇಳಿ. ಹಾಗಾದರೆ ತಂಗದಿರ ಅಂದರೆ ಚಂದ್ರ ಕರೆಕ್ಟ್ ಇದೆ. ಕಸವರ ಅಂದರೆ ಚಿನ್ನ ಮತ್ತು ಸಂಪತ್ತು ಆಗಬೇಕಿತ್ತು ಸ್ನೇಹಿತರೆ, ಅಲ್ಲಿ ಧೂಳು ಅಂತ ಕೊಟ್ಟಿದ್ದಾರೆ. ಅಬ್ರಕ ಅಂದರೆ ಇದು ಕಾಗೆ ಬಂಗಾರ, ಅದು ಭ್ರಮರ ಅಂತೇಳಿ ಕೊಟ್ಟಿದ್ದಾರೆ, ತಪ್ಪಾಗಿದೆ. ದ್ವಿರದ ಅಂತಂದರೆ ದಂತಿ ಅಥವಾ ಆನೆ ಅಂತೇಳಿ ಕರಿತೀವಿ. ಹಾಗಾಗಿ ಬಿ ಮತ್ತು ಸಿ ಇಲ್ಲಿ ತಪ್ಪಾಗಿರ್ತಕ್ಕಂಥ ಹೊಂದಾಣಿಕೆ ಆಗಿದ್ದಾವೆ. ನೆಕ್ಸ್ಟ್ ಇದಾದ ನಂತರ ಈ ಕೆಳಗಿನ ಗುಂಪುಗಳನ್ನು ಪರಿಗಣಿಸಿರಿ ಅಂತೇಳಿ ಕೇಳಿದ್ದಾರೆ. ಇಲ್ಲಿ ಎಲರ್, ಎರಲ್, ಪವನ, ಮಾರುತ. ಬಿ ಆಪ್ಷನ್ ತಿಂಗಳ, ಶಶಾಂಕ, ಚಂದ್ರ, ಇಂದು. ಪಯೋಜ, ತಾವರೆ, ತರಣಿ, ಕಮಲ. ಪೃಥ್ವಿ, ದರೆ, ತಾರಿಣಿ, ಹರಿಣಿ. ಈ ಮೇಲಿನ ಗುಂಪುಗಳಲ್ಲಿ ಸಮಾನಾರ್ಥಕ ಪದವನ್ನು ಹೊಂದಿರದ ಆಯ್ಕೆಗಳನ್ನು ಗುರುತಿಸಿ ಅಂತೇಳಿ ಕೇಳಿದ್ದಾರೆ. ಸ್ನೇಹಿತರೆ ಅವರು ಏನು ಮಾಡಿದ್ದಾರೆ, ಆಪ್ಷನ್ 4ನೇ ಹೇಳ್ಬಿಟ್ಟಿದ್ದಾರೆ ಇಲ್ಲಿ, ಎ ಬಿ ಈ ಥರದ್ರಲ್ಲಿ. ಇದರಲ್ಲಿ ಸಿ ಮತ್ತು ಡಿ ಇಲ್ಲಿ ಆಯ್ಕೆ ಹೊಂದಿರದ ಪದಗಳನ್ನು ಹೊಂದಿರದ ಆಯ್ಕೆ ಅಂತೇಳಿ ಕೇಳಿದ್ದಾರೆ. ಆದರೂ ಕೂಡ ನಾನು ಇಲ್ಲಿ ಒಂದು ಕೊಡೋ ಪ್ರಯತ್ನ ಮಾಡಿದ್ದೀನಿ. ಇಲ್ಲಿ ಮೊದಲನೇದು ಎ ಕರೆಕ್ಟ್ ಇದೆ. ಎಲ್ಲರ್ ಅಂದರೆ ಗಾಳಿ, ಎರಲ್ ಅಂದರೆ ಗಾಳಿ, ಪವನ ಅಂದರೆ ಗಾಳಿ, ಮಾರುತ ಅಂದರೆ ಗಾಳಿ ಕೂಡ. ತಿಂಗಳು ಅಥವಾ ತಿಂಗಳ ಅಂತ ಕೊಟ್ಟಿದ್ದಾರೆ. ಇಲ್ಲಿ ತಿಂಗಳು ಅಂತಂದರೆ ಚಂದ್ರ, ಶಶಾಂಕ ಅಂದರೂ ಕೂಡ ಚಂದ್ರ, ಚಂದ್ರ ಅಂದರೆ ಶಶಿ ಅಥವಾ ಒಂದು ಉಪಗ್ರಹ ಅಂತ, ಅದು ಕೂಡ ಸೇಮ್ ಅರ್ಥ. ಇಂದು ಅಂದರೆ ಚಂದ್ರ ಅಥವಾ ಈ ದಿನ ಅಂತ ಕೂಡ ಅರ್ಥ ಬರುತ್ತೆ. ಇಲ್ಲಿ ಎ ಬಿ ಕರೆಕ್ಟ್ ಇದೆ, ಅವ್ರ ಪ್ರಕಾರ ಸಿ ಮತ್ತು ಡಿ ತಪ್ಪಾಗಿದೆ ಅಂತ ಹೇಳಿದ್ದಾರೆ. ನೋಡೋಣ, ಇಲ್ಲಿ ಡೌಟ್ ಇದೆ ಸ್ನೇಹಿತರೆ. ಓಕೆನಾ, ಇಲ್ಲ ಕರೆಕ್ಟ್ ಇದೆ, ಸಿ ಒಂದು ತಪ್ಪಾಗಿದೆ. ಪಯೋಜ ಅಂತಂದರೆ ತಾವರೆ, ತಾವರೆ ಅಂದರೂ ಕೂಡ ಕಮಲೆ. ತರಣಿ ಅಂದರೆ ಇಲ್ಲಿ ಸೂರ್ಯ ಅಥವಾ ದೋಣಿ ಅಥವಾ ಅರಿಗೋಲು ಅಂತ ಬರುತ್ತೆ ಸ್ನೇಹಿತರೆ, ಹಾಗಾಗಿ ನೋಡ್ಕೊಳ್ಳಿ. ಕಮಲ ಅಂತಂದರೆ ಇಲ್ಲಿ ತಾವರೆ, ಹಾಗಾಗಿ ಸಿ ತಪ್ಪಾಗಿದೆ. ಡಿನಲ್ಲೂ ಕೂಡ ಏನಾಗಿದೆ, ಪೃಥ್ವಿ ಅಂದರೆ ಭೂಮಿ, ದರೆ ಅಂದರೆ ಭೂಮಿ, ತಾರಿಣಿ ಅಂದರೆ ರಕ್ಷಿಸುವಳು, ಭೂಮಿನೇ ಕೂಡ ಆಗುತ್ತೆ. ಇಲ್ಲಿ ಹರಿಣಿ ಅಂತಂದರೆ ಮಾತ್ರ ಹೆಣ್ಣು ಜಿಂಕೆ ಅಂತೇಳಿ, ಹಾಗಾಗಿ ಸಿ ಮತ್ತು ಡಿ ಅಂತಕ್ಕಂಥವು ಇಲ್ಲಿ ತಪ್ಪಾಗಿದ್ದಾವೆ. ಹಾಗಾಗಿ ಈ ಪದಗಳ ಅರ್ಥವನ್ನು ಕೂಡ ನೋಡ್ಕೊಳ್ಳಿ ನೀವು. ನೆಕ್ಸ್ಟ್ ಇಲ್ಲೊಂದು ಈ ತರಿಣಿ ಅಂತಕ್ಕಂಥದ್ದನ್ನು ಸೇರಿಸ್ಬೇಕಾದ್ರೆ ಇಲ್ಲಿ ಏನಾಯಿತು, ಒಂಚೂರು ವ್ಯತ್ಯಾಸ ಆಗಿದೆ, ನೋಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ನೆಕ್ಸ್ಟು ಈ ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ ಅಂತೇಳಿ ಕೇಳಿದ್ದಾರೆ. ಇಲ್ಲಿ ನಾವು ಕಲರ್ಲಿ ಮ್ಯಾಚನ್ನು ಮಾಡಿ ಕೊಟ್ಟಿದ್ದೀನಿ ಸ್ನೇಹಿತರೆ, ನೋಡ್ಕೊಳ್ಳಿ. ವಿರಕ್ತಿ, ಅನುರಕ್ತಿ, ಇದನ್ನು ವಿರುದ್ಧಾರ್ಥಕ ಪದದ ಅರ್ಥದಲ್ಲಿ ಕೇಳಿದ್ದಾರೆ ಸ್ನೇಹಿತರೆ. ವಿರಕ್ತಿ, ಅನುರಕ್ತಿ. ಪತೀತ, ಪಾವನ. ಶೈತ್ಯ, ಶಾಖ. ಶೈತ್ಯ ಅಂದರೆ ಕೋಲ್ಡು, ತಂಪು. ಶಾಖ ಅಂದರೆ ಉಷ್ಣ ಗೊತ್ತಿದೆ. ವಿಗತಿ, ಪ್ರಗತಿ. ಇಲ್ಲಿ ಸರಿಯಾದಂಥ ಉತ್ತರ ಕೊಟ್ಟಿದ್ದೀವಿ, ನೋಡ್ಕೊಳ್ಳಿ. ಆಪ್ಷನ್ ಕೂಡ ಅವರೇ ಹಾಗೆ ಕೊಟ್ಟಿದ್ರು, ಬಟ್ ನಿಮ್ಗೆ ಅನುಕೂಲ ಆಗಲಿ ಅಂತೇಳಿ ನಾನು ಮನೆ ಕಲರ್ಲಿ ಮ್ಯಾಚ್ ಮಾಡಿದ್ದೀನಿ ಸ್ನೇಹಿತರೆ. ನೆಕ್ಸ್ಟ್ ಇದಾದ ನಂತರ ಒಂದು ಭಾಷೆಯ ಮೂಲ ಪದಗಳನ್ನು ಗುರುತಿಸುವಲ್ಲಿ ಕೆಳಗಿನ ಯಾವುದು ಮುಖ್ಯವಾಗಿದೆ ನೋಡಿ. ಪ್ರಶ್ನೆಯನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು ಈ ಥರ ಪ್ರಶ್ನೆಗಳು ಬಂದಾಗ. ಭಾಷೆಯ ಮೂಲ ಪದಗಳನ್ನು ಗುರುತಿಸುವಲ್ಲಿ ಅಂತೇಳಿ ಅವು ತತ್ಸಮನ, ಸರ್ವನಾಮಗಳನ್ನು, ತದ್ಭವಗಳನ್ನು, ಕರ್ಮಣಿನ ಅಂತೇಳಿ ನಾವು ಸಡನ್ನಾಗಿ ಗುರುತಾಕ್ಬಿಡ್ತೀವಿ ತತ್ಸಮ ತದ್ಭವಗಳು ಅಂತೇಳಿ. ಆದರೆ ಇಲ್ಲಿ ಸರಿಯಾದಂಥ ಉತ್ತರ ಸರ್ವನಾಮಗಳು ಆಗಿರ್ತವೆ ಸ್ನೇಹಿತರೆ. ಒಂದು ಭಾಷೆಯ ಮೂಲ ಪದಗಳನ್ನು, ತತ್ಸಮ ಅಂದರೆ ಸಂಸ್ಕೃತದಿಂದ ಕನ್ನಡಕ್ಕೆ ಬಂದಿರತಕ್ಕಂಥವು, ಸ್ವಲ್ಪ ಬದಲಾವಣೆಯಾಗಿ ಬಂದಿರವು ತತ್ಸಮ, ಅಥವಾ ಯಥಾವತ್ತಾಗಿ ಬಂದಿರವು ತತ್ಸಮ, ಅಲ್ಪ ಸ್ವಲ್ಪ ಬದಲಾವಣೆಯಾಗಿ ಬಂದಿರವು ತದ್ಭವಗಳು. ಆದರೆ ಇಲ್ಲಿ ಯಾವುದೇ ಬದಲಾವಣೆ ಅಂತ ಹೇಳಿಲ್ಲ, ಒಂದು ಭಾಷೆಯ ಮೂಲ ಪದಗಳು ಅಂತ ಹೇಳಿರೋದ್ರಿಂದ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಸರ್ವನಾಮಗಳು, ಸರ್ವನಾಮಗಳು ಅಂದ್ರೆ ಏನು ಗೊತ್ತಿದೆ ನಿಮಗೆ. ನಾಮಪದಗಳ ಬದಲಿಗೆ ಬಳಸುವ ಪದ ಅಥವಾ ಶಬ್ದಗಳಿಗೆ ನಾವು ಸರ್ವನಾಮಗಳು ಅಂತೇಳಿ ಕರಿತೀವಿ. ಉದಾಹರಣೆಗೆ ನಾನು, ನಾವು, ಅವನು, ಅವಳು, ಅವರು, ಅದು, ಅವು, ಇದು, ಇವು ಇತ್ಯಾದಿ, ಹೌದಲ್ವಾ. ಇನ್ನು ತತ್ಸಮ ಅಂದರೆ ಗೊತ್ತು, ಸಂಸ್ಕೃತದಿಂದ ವಿಕಾರ ಹೊಂದದೆ ಕನ್ನಡಕ್ಕೆ ಬಳಸಿರುವತಕ್ಕಂಥ ಪದಗಳು. ತತ್ ಎಂದರೆ ಅದಕ್ಕೆ, ಅಂದರೆ ಸಂಸ್ಕೃತಕ್ಕೆ ಸಮನಾದದ್ದು ಅಂತೇಳಿ. ಉದಾಹರಣೆಗೆ ಸೀತಾ, ರಾಮ, ಮಾಲೆ, ಇದನ್ನು ಆಲ್ರೆಡಿ ಹೇಳಿದ್ದೀವಿ. ತದ್ಭವ ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ಅಲ್ಪ ಸ್ವಲ್ಪ ಅಥವಾ ಪೂರ್ಣ ವಿಕಾರ ಹೊಂದಿ ಬರುವಂಥವೇ ತದ್ಭವಗಳಾಗಿರ್ತವೆ. ತತ್ ಎಂದರೆ ಅದರಿಂದ, ಸಂಸ್ಕೃತದಿಂದ, ಭವ ಅಂದರೆ ಹುಟ್ಟಿದ ಅಂತೇಳಿ ಆಗಿ ಬರುತ್ತೆ. ನೆಕ್ಸ್ಟ್ ಉದಾಹರಣೆ ಕೂಡ ಕೊಟ್ಟಿದ್ದೀವಿ. ಇಲ್ಲಿ ಕರ್ತರಿ ಅಂತಂದರೆ ಗಿಳಿ ಹಣ್ಣನ್ನು ತಿಂದಿತ್ತು ಅನ್ನೋದು ಕರ್ತರಿ ಆಗಿರುತ್ತೆ. ಕರ್ಮಣಿ ಅಂದರೆ ಹಣ್ಣು ಗಿಳಿಯಿಂದ ತಿನ್ನಲ್ಪಟ್ಟಿತ್ತು ಅಂತ ಆಗಬೇಕಿತ್ತು, ಇದೊಂದು ತಿದ್ಕೊಳ್ಳಿ. ಹಣ್ಣು ಗಿಳಿಯಿಂದ ತಿನ್ನಲ್ಪಟ್ಟಿತ್ತು ಅಂದರೆ ಕ್ರಿಯಾಪದದಲ್ಲಿ ಅಲ್ಪಡು ಪ್ರತ್ಯಯ ಸೇರಿದ್ರೆ
ಅದನ್ನು ನಾವು ಕರ್ಮಣಿ ಅಂತೀವಿ. ಅದರ ಕನ್ನಡದಲ್ಲಿ ಕರ್ಮಣಿ ಪ್ರಯೋಗ ಇಲ್ಲ ಅಂತಲೂ ಕೂಡ ಹೇಳಿದ್ದೀವಿ ಸ್ನೇಹಿತರೆ, ನೆನ್ಪಿಟ್ಕೊಳ್ಳಿ. ಗಿಳಿಯಿಂದ ಹಣ್ಣು ತಿನ್ನಲ್ಪಟ್ಟಿತ್ತು, ಎಲ್ಪಟ್ಟಿತ್ತು ಅಂತ ಬಂದರೆ ಏನಾಗುತ್ತೆ, ಅದು ಕರ್ಮಣಿ ಪ್ರಯೋಗ ಅಂತೇಳಿ ಆಗುತ್ತೆ. ಹಾಗಾಗಿ ನೋಡ್ಕೊಳ್ಳಿದ್ದನ್ನು ಇಷ್ಟು ವಿಚಾರ. ನೆಕ್ಸ್ಟು ಇಲ್ಲಿ ಸರಿಯಾದಂಥ ಉತ್ತರ ಸರ್ವನಾಮಗಳಾಗಿರುತ್ತೆ. ನೆಕ್ಸ್ಟ್ 15ನೇ ಪ್ರಶ್ನೆಗೆ ಹೋಗೋಣ. ಈ ಕೆಳಗಿನ ವಾಕ್ಯಗಳಲ್ಲಿ ಅಡಿಗೆರೆ ಎಳೆದ ಪದದ ಸರಿಯಾದ ರೂಪವನ್ನು ಗುರುತಿಸಿ ಅಂತೇಳಿ ಕೇಳಿದ್ದಾರೆ. ರಾಜ್ಕುಮಾರ್ ಕನ್ನಡದ ಚಿತ್ರರಂಗದ ಅನಭಿಷಕ್ತ ದೊರೆ ಅಂತೇಳಿ ಕೇಳಿದರೆ, ಇಲ್ಲಿ ಅನಭಿಷಕ್ತ ಅಂತಕ್ಕಂಥ ಸರಿಯಾದ ರೂಪ ಯಾವುದು ಅಂತೇಳಿ ಕೇಳಿದ್ದಾರೆ ಸ್ನೇಹಿತರೆ. ಇಲ್ಲಿ ಅನಭಿಷಿಕ್ತ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಆಗಿರುತ್ತೆ ಅಂತೇಳಿ ಹೇಳಿದ್ದಾರೆ. ನೆಕ್ಸ್ಟ್ 16ನೇದು, ಕೆಳಗಿನ ಪದಗಳಲ್ಲಿ ಯಾವ ಜೋಡಿ ಅಥವಾ ಜೋಡಿಗಳು ಸರಿಯಾಗಿದೆ ಅಥವಾ ಸರಿಯಾಗಿವೆ ಅಂತೇಳಿ ಕೇಳಿದ್ದಾರೆ. ಕೂರ್ ಅನ್ನೋದು ಸಹಜ ಧಾತುನ, ಹಸಿಯಿಡು ಅಂತಕ್ಕಂಥದ್ದು ಪ್ರಕೃತಿ ಸ್ಥಿತಿ, ಮಗು ಅನ್ನೋದು ಪುಲ್ಲಿಂಗ, ನೋಡಲ್ ನಿಷೇಧಾರ್ಥಕ ರೂಪ. ಇದರಲ್ಲಿ ಯಾವುದು ಸರಿಯಾದ ಜೋಡಿ ಅಂತೇಳಿ ಕೇಳಿದ್ದಾರೆ. ಎ ಮತ್ತು ಡಿ ಸರಿಯಾದಂಥ. ಕೂರ್ ಅಂದರೆ ಅದು ಸಹಜ ಧಾತು, ನೋಡಲ್ ಅಂದರೆ ಅದು ನಿಷೇಧಾರ್ಥಕ ರೂಪ ಆಗಿರುತ್ತೆ ಸ್ನೇಹಿತರೆ. ಇಲ್ಲಿ ಕೂರ್ ಅಂದರೆ ಅದು ಸಹಜ ಧಾತುನೇ ಆಗಿರುತ್ತೆ. ಹಸಿಯಿಡು ಅಂದರೆ ಅದಕ್ಕೆ ಅರ್ಥ ಸಾಕಷ್ಟು ಹುಡುಕ್ತೆ ಸ್ನೇಹಿತರೆ, ಸಿಗಲಿಲ್ಲ. ನಿಮ್ಗೆ ಏನಾದರೂ ಸಿಕ್ಕಿದ್ರೆ ಅದರಿಂದ ಏನಂತ ಹೇಳಿ ಒಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ ಅಂತ ಹೇಳ್ತಾ, ಮಗು ಅನ್ನೋದು ಅದು ಯಾವಾಗಲೂ ಕೂಡ ನಿತ್ಯ ನಪುಂಸಕಲಿಂಗ ಆಗಿರುತ್ತೆ. ನೋಡಲ್ ಅಂದರೆ ನೋಡುವುದಿಲ್ಲ ಅಂತೇಳಿ, ಅದು ನಿಷೇಧಾರ್ಥಕ ಕ್ರಿಯಾಪದ ಆಗಿರುತ್ತೆ. ನೆಕ್ಸ್ಟ್ ಇದಾದ ನಂತರ, ತಾನು ಕೋಡಗ ಪರರನ್ನು ಅಣಕಿಸಿತು. ತಾನು ಕೋಡಗ ಪರರನ್ನು ಅಣಕಿಸಿತು. ಈ ವಾಕ್ಯದಲ್ಲಿ ಅಡಿಗೆರೆ ಎಳೆದ ಪದದ ವ್ಯಾಕರಣ ವಿಶೇಷವನ್ನು ಗುರುತಿಸಿ ಅಂತ ಹೇಳಿದ್ದಾರೆ. ತಾನು ಅನ್ನೋದು ಏನು ಅಂತೇಳಿ, ಸರ್ವನಾಮನ, ಆತ್ಮಾರ್ಥಕನ, ಮಧ್ಯಮ ಪುರುಷ ಸರ್ವನಾಮನ, ನೆಕ್ಸ್ಟು ಉತ್ತಮ ಪುರುಷ ಸರ್ವನಾಮನ ಅಂತೇಳಿ. ಅದು ಆತ್ಮಾರ್ಥಕ ಸರ್ವನಾಮ, ತಾನು, ತನ್ನ ಅಂತಕ್ಕಂಥದ್ದೆಲ್ಲ ಏನಾಗುತ್ತೆ ಆತ್ಮಾರ್ಥಕ ಸರ್ವನಾಮ. ಸರ್ವನಾಮ ಅಂದರೆ ಆಲ್ರೆಡಿ ಹೇಳಿದ್ದೀವಿ. ನೆಕ್ಸ್ಟು ಇಲ್ಲಿ ಪುರುಷಾರ್ಥಕ ಸರ್ವನಾಮಗಳ ಬಗ್ಗೆ ಉತ್ತಮ ಪುರುಷ ನಾನು, ನಾವು, ಮಧ್ಯಮ ಪುರುಷ ನೀನು, ನೀವು, ಪ್ರಥಮ ಪುರುಷ ಅವನು, ಅವರು, ಅವಳು, ಅವರು, ಅದು, ಅವು ಅಂತಕ್ಕಂಥ ಬರ್ತವೆ. ಇನ್ನು ಆತ್ಮಾರ್ಥಕ ಸರ್ವನಾಮ ಅಂದರೆ ತಾನು, ತಾವು. ಪ್ರಶ್ನಾರ್ಥಕ ಸರ್ವನಾಮಗಳು ಅಂದರೆ ಯಾರು, ಎಲ್ಲಿ, ಹೇಗೆ, ಗೊತ್ತೇ ಇದೆ ನಿಮಗೆ. ಇವೆಲ್ಲ ಪ್ರಶ್ನಾರ್ಥಕ ಸರ್ವನಾಮಗಳಾಗ್ತವೆ ಸ್ನೇಹಿತರೆ. ನೆಕ್ಸ್ಟ್ ಇದಾದ ನಂತರ, ಈ ಕೆಳಗಿನ ಜೋಡಿಗಳಲ್ಲಿ ಯಾವುವು ಅಥವಾ ಯಾವುದು ತಪ್ಪಾಗಿದೆ ಅಂತೇಳಿ ಪ್ರಶ್ನೆ ಕೇಳಿದ್ದಾರೆ. ಉತ್ತಮ ಮಾಡುವೆನ್, ಮಧ್ಯಮ ಮಾಡುವೈ, ಪ್ರಥಮ ಅವನು, ಆತ್ಮಾರ್ಥಕ ನೀನು ಅಂತೇಳಿ. ಇಲ್ಲಿ ಉತ್ತರ ಡಿ ಮಾತ್ರ ಏನಾಗಿದೆ, ತಪ್ಪಾಗಿದೆ. ಉತ್ತಮ ಮಾಡುವೆನ್, ನಾನು ಮಾಡ್ತೀನಿ ಫಸ್ಟ್ ನಾನು, ಮಧ್ಯಮ ನೀನು ಮಾಡುವೆ, ನೀನು ಮಾಡುವೆ, ಪ್ರಥಮ ಅವನು ಮಾಡುವನು ಕರೆಕ್ಟ್ ಇದೆ. ಆತ್ಮಾರ್ಥಕ ಅಂದರೆ ಇಲ್ಲಿ ತಾನು, ತಾವು ಅಂತಕ್ಕಂಥದ್ದು ಬರಬೇಕಾಗಿತ್ತು, ಆದರೆ ಅದು ರಾಂಗ್ ಆಗಿದೆ. ಓಕೆ, ನಾನು ಕೊಟ್ಟಿದ್ದೀನಿ. ಮಾಡುವೆ ಅಂದರೆ ನಾನು ಮಾಡ್ತೀನಿ, ಮಧ್ಯಮ ಅಂದರೆ ಮಾಡುವೆ ನೀನು ಮಾಡುವೆ, ಪ್ರಥಮ ಅವನು, ಅವಳು, ಅವರು ಬರುತ್ತೆ, ನೀನು ಇಲ್ಲಿ ಆತ್ಮಾರ್ಥಕ ತಾನು, ತಾವು ಆಗಬೇಕಾಗಿತ್ತು. ಇದು ತಪ್ಪಾಗಿದೆ. ಓಕೆ, ನೆಕ್ಸ್ಟು ಕೆಳಗಿನವುಗಳಲ್ಲಿ ಗುಂಪಿಗೆ ಸೇರಿದ ಪದವನ್ನು ಗುರುತಿಸಿ ಅಂತೇಳಿ ಕೇಳಿದ್ದಾರೆ. ಇದರಲ್ಲಿ ಯಾವುದು ಸೇರೋದಿಲ್ಲ ಅಂದರೆ ಮೂಡಣ ಅಂತಕ್ಕಂಥದ್ದು ಸೇರೋದಿಲ್ಲ ಸ್ನೇಹಿತರೆ. ಓಕೆನಾ, ಮೂಡಣ ಅಂತಕ್ಕಂಥದ್ದು ಇಲ್ಲಿ ಏನಾಗುತ್ತೆ ಅಂದರೆ ದಿಗ್ವಾಚಕ ಆಗುತ್ತೆ. ಅದು ಎಲ್ಲ ಏನು ಅಂತಕ್ಕಂಥವು ಇವು ಎಲ್ಲ ಸರ್ವನಾಮಗಳು ಆಗ್ತವೆ. ಓಕೆನಾ, ಹಾಗಾಗಿ ಈಸಿಯಾಗಿ ಗುರುತಿಸ್ಬೋದು, ಏನು ಸಮಸ್ಯೆ ಇಲ್ಲ. ಈ ಕೆಳಗಿನ ವಿವರಣೆಗಳಲ್ಲಿ ಎಷ್ಟು ಹೇಳಿಕೆಗಳು ತಪ್ಪಾಗಿವೆ ಅಂತೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ ಸ್ನೇಹಿತರೆ. ಪೂರ್ಣ ವಿರಾಮ ಇಲ್ಲದಿದ್ದರೆ ಅರ್ಥೈಸಿಕೊಳ್ಳುವಾಗ ಹಲವು ಅನರ್ಥಗಳಿಗೆ ಆಸ್ಪದ ಉಂಟಾಗುತ್ತದೆ, ಕರೆಕ್ಟ್ ಇದೆ. ಪ್ರಧಾನ ವಾಕ್ಯಕ್ಕೆ ಸಂಬಂಧಿಸಿದಂತೆ ಅಧೀನ ವಾಕ್ಯಗಳು ಬಂದರೆ ಅರ್ಧ ವಿರಾಮ ಬಳಸುತ್ತೇವೆ, ಕರೆಕ್ಟ್ ಇದೆ. ಎರಡು ಪದಗಳನ್ನು ಕೂಡಿಸಿ ಬರೆಯುವಾಗ ಅಧಿಕ ಚಿಹ್ನೆ ಬಳಸುತ್ತೇವೆ, ಅದು ಕೂಡ ಕರೆಕ್ಟ್ ಇದೆ. ಒಬ್ಬರು ನೀಡಿದ ಹೇಳಿಕೆಗಳನ್ನು ವಿವರಿಸುವಾಗ ವಿವರಣಾತ್ಮಕ ಚಿಹ್ನೆಯನ್ನು ಬಳಸ್ತೇವೆ. ಆದರೆ ಸ್ನೇಹಿತರೆ ಇಲ್ಲಿ ಎಲ್ಲವೂ ಕೂಡ ಕರೆಕ್ಟಾಗಿ ಇದ್ದಾವೆ, ಆದರೂ ಕೂಡ ಇಲ್ಲಿ ಒಂದು ವಾಕ್ಯ ಮಾತ್ರ ತಪ್ಪಾಗಿದೆ ಅಂತೇಳಿ ಆನ್ಸರನ್ನು ಕೊಟ್ಟಿದ್ದಾರೆ. ನಾನು ಸಾಕಷ್ಟು ಹುಡುಕ್ತೆ ಅದು ಯಾವ ವಾಕ್ಯ ತಪ್ಪಾಗಿದೆ ಅಂತೇಳಿ, ಅದು ಸರಿಯಾಗಿ ನನಗೂ ಇದಾಗಲಿಲ್ಲ. ನೋಡೋಣ, ಏನಾದರೂ ನಿಮ್ಗೆ ಗೊತ್ತಾದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ ಅಂತ ಹೇಳ್ತಾ, ನೆಕ್ಸ್ಟು ಪೂರ್ಣ ವಿರಾಮ ಚಿಹ್ನೆಗಳನ್ನ ಇಲ್ಲಿ ಕೊಟ್ಟಿದ್ದೀವಿ, ನೋಡ್ಕೊಳ್ಳಿ. ಮಿಲನ ಚಿಹ್ನೆ ಪ್ಲಸ್, ಓಕೆ, ಅಧಿಕ ಚಿಹ್ನೆ ಮಿಲನ ಚಿಹ್ನೆ ಎರಡೂ ಕೂಡ ಒಂದೇ ಆಗಿರುತ್ತೆ, ಅದು ಪ್ಲಸ್, ಹಾಗಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ 21ನೇ ಪ್ರಶ್ನೆಗೆ ಹೋಗೋಣ. ಸ್ಥಾನ ಪಲ್ಲಟವಾಗಿರುವ ಲೇಖನ ಚಿಹ್ನೆಗಳನ್ನು ಕ್ರಮಬದ್ಧವಾಗಿ ಬರೆದಿರುವ ಕ್ರಮಗಳನ್ನು ಗುರುತಿಸಿ ಅಂತ. ನೋಡಿ, ಲೇಖನ ಚಿಹ್ನೆಗಳ ಬಗ್ಗೆ ಎರಡು ಪ್ರಶ್ನೆಯನ್ನು ಕೇಳಿದ್ದಾರೆ ಇಲ್ಲಿ, ಹಾಗಾಗಿ ನೋಡ್ತಾ ಹೋಗಿ. ಇಲ್ಲಿ ಸರಿಯಾದಂಥ ಉತ್ತರ ಬಂದು ಸ್ವಾಮಿ ತಮ್ಮ ಎಲ್ಲ ಬಿಲ್ಲು ನಾಳೆ ಕೊಟ್ಟರೂ ನಡೆಯುತ್ತೆ, ಹಣ ಎಲ್ಲಿ ಹೋಗುತ್ತೆ ಅಂತೇಳಿ ಇಲ್ಲಿ ಪ್ರಶ್ನೆ ಕೊಟ್ಟಿದ್ದಾರೆ. ಅದನ್ನ ಅಂದರೆ ಫಸ್ಟ್ ನೋಡ್ಕೊಳ್ಳಿ. ಮೊದಲನೇದು, ಸ್ವಾಮಿ ತಮ್ಮ ಬಿಲ್ಲು ನಾಳೆ ಕೊಟ್ಟರೂ ನಡೆಯುತ್ತೆ, ಹಣ ಎಲ್ಲಿ ಹೋಗುತ್ತೆ ಅಂತೇಳಿ ಮೊದಲನೇದಕ್ಕೆ ಇಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಕೊಟ್ಟಿದ್ದಾರೆ. ಇಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಬರೋದಿಲ್ಲ ಸ್ನೇಹಿತರೆ. ಸ್ವಾಮಿ ಕರೆಕ್ಟ್ ಇದೆ, ಕಾಮ ಇದೆ. ತಮ್ಮ ಬಿಲ್ಲು ನಾಳೆ ಕೊಟ್ಟರೂ ನಡೆಯುತ್ತೆ, ಹಣ ಎಲ್ಲಿ ಹೋಗುತ್ತೆ ಅಂತೇಳಿ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಇನ್ವರ್ಟೆಡ್ ಕಾಮ ಹಾಕೋದ್ರಲ್ಲಿ ಸ್ವಲ್ಪ ತೊಂದರೆ ಆಗಿದೆ. ನೆಕ್ಸ್ಟು, ಸ್ವಾಮಿ ತಮ್ಮ ಬಿಲ್ಲು ನಾಳೆ ಕೊಟ್ಟರೂ ನಡೆಯುತ್ತೆ, ಹಣ ಎಲ್ಲಿ ಹೋಗುತ್ತೆ, ಇದು ಸರಿಯಾದಂಥ ಉತ್ತರ ಆಗಿರುತ್ತೆ. ಸ್ವಾಮಿ ತಮ್ಮ ಬಿಲ್ಲು, ಇಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಬರೋದಿಲ್ಲ, ಹಾಗಾಗಿ ಈ ರೀತಿ ಗುರುತಿಸ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ನೋಡ್ಕೊಳ್ಳಿ. ನೆಕ್ಸ್ಟ್ ಇದಾದ ನಂತರ, ಪದ ಮತ್ತು ಪ್ರತ್ಯಯಗಳ ನಡುವಿನ ಸಂಧಿಯನ್ನು ಯಾವ ಹೆಸರಿನಿಂದ ಕರೆಯುತ್ತೇವೆ ಅಂತೇಳಿ. ನೋಡಿ, ಈ ಥರ ಪ್ರಶ್ನೆಗಳು ಬಂದಾಗ ನಮ್ಗೆ ಸ್ವಲ್ಪ ಗೊಂದಲ ಆಗುತ್ತೆ. ಪದ ಮಧ್ಯ ಸಂಧಿನ, ವ್ಯಂಜನ ಸಂಧಿನ, ಪದಾಂತ್ಯ ಸಂಧಿನ, ಪ್ರತ್ಯಯ ಸಂಧಿನ ಅಂತೇಳಿ. ಇದು ಪದ ಮಧ್ಯ ಸಂಧಿ ಆಗುತ್ತೆ. ಹೇಗಾಗುತ್ತೆ ಅಂತಕ್ಕಂಥದ್ದು ನೋಡೋಣ. ಪ್ರಕೃತಿ ಪ್ರತ್ಯಯ
ಸಂಧಿ ರೂಪ ಅಂತೀವಿ. ಪ್ರಕೃತಿ ಅಂದರೆ ಆಡು ಪ್ಲಸ್ ಇಸು ಆಡಿಸು, ಮರ ಪ್ಲಸ್ ಅನ್ನು ಮರವನ್ನು, ಮನೆ ಪ್ಲಸ್ ಇಂದ ಮನೆಯಿಂದ. ಹೇಳ್ತೀನಿ ಮುಂದೆ ಏನಂತೇಳಿ. ಪದ ಮತ್ತು ಪದರೂಪದ ಸಂಧಿ. ಅವನ ಪ್ಲಸ್ ಅಂಗಡಿ ಅವನಂಗಡಿ. ನೋಡಿ, ಅವನ ಅಂತಕ್ಕಂಥದ್ದು ಪದ, ಅಂಗಡಿ ಅಂತಕ್ಕಂಥದ್ದು ಪದ, ಅವನಂಗಡಿ. ಓಕೆನಾ. ಇಲ್ಲಿ ಪ್ರಕೃತಿ ಪ್ರತ್ಯಯ ಬಂದಿದೆ. ಇಸು, ಊ, ಅನ್ನು, ಇಂದ. ಓಕೆನಾ. ಪ್ರತ್ಯಯಗಳು, ಇದು ಪ್ರತ್ಯಯಗಳು ಸೇರಿ ಆಗ್ತಕ್ಕಂಥ ಸಂಧಿ. ಇದು ಪದಗಳು ಸೇರಿ ಆಗ್ತಕ್ಕಂಥ ಸಂಧಿ. ಹಣ್ಣಿನ ಪ್ಲಸ್ ಅಂಗಡಿ ಹಣ್ಣಿನಂಗಡಿ, ಅವನಿಗೆ ಪ್ಲಸ್ ಇಲ್ಲ ಅವನಿಗಿಲ್ಲ. ಇವುಗಳಲ್ಲಿ ಕೂಡಿಸಿ ಆದರೂ ಹೇಳಬಹುದು ಇವುಗಳನ್ನು. ಹಾಗೆ ಕೂಡಿಸಲೂ ಕೂಡ ಹೇಳ್ಬೋದು. ಅವನ ಅಂಗಡಿ, ಹಣ್ಣಿನ ಅಂಗಡಿ, ಅವನಿಗೆ ಇಲ್ಲ ಅಂತೇಳಿ. ಆದರೆ ಇಲ್ಲಿ ಇವನ್ನೆಲ್ಲ ಹೇಳೋದಕ್ಕೆ ಆಗೋದಿಲ್ಲ. ಹಾಗಾಗಿ ಇಲ್ಲಿ ಮುಂದೆ ನೋಡೋಣ ಬನ್ನಿ. ಸ್ವರ ಸಂಧಿ ಅಂದರೆ ನಿಮಗೆ ಗೊತ್ತಿದೆ. ಸ್ವರದ ಮುಂದೆ ಸ್ವರವು ಬಂದು ಸಂಧಿ ಆದರೆ ಅದು ಸ್ವರ ಸಂಧಿ. ಮಾತು, ಇಲ್ಲಿ ಹೂ ಇದೆ, ಅದ್ರ ಮುಂದೆ ಈ ಸ್ವರ ಬಂದಿದೆ, ಮಾತಿಲ್ಲ. ವ್ಯಂಜನ ಸಂಧಿ, ಸ್ವರದ ಮುಂದೆ ವ್ಯಂಜನ ಅಥವಾ ವ್ಯಂಜನದ ಮುಂದೆ ವ್ಯಂಜನ ಬಂದು ಆಗುವಂಥ ಸಂಧಿ. ಇಲ್ಲಿ ಸ್ವರದ ಮುಂದೆ ವ್ಯಂಜನ ಅಂದರೆ ಸುಖ, ಆ ಮುಂದೆ ಪ ಅಂತಕ್ಕಂಥ ವ್ಯಂಜನ ಬಂದಿದೆ, ಸುಖ ಬಡು. ಅಥವಾ ವ್ಯಂಜನದ ಮುಂದೆ ವ್ಯಂಜನ, ಕಣ್ ಪ್ಲಸ್ ಪನಿ ಕಂಪನಿ, ಇದು ಬಂದು ಸಂಧಿ ಆಗೋದು ವ್ಯಂಜನ ಸಂಧಿ, ನಿಮ್ಗೆ ಗೊತ್ತೇ ಇದೆ. ಪದ ಮಧ್ಯದಲ್ಲಿ ಸಂಧಿ ಅಂದರೆ ಎರಡು ಪದಗಳ ಮಧ್ಯದಲ್ಲಿ ಆಗ್ತಕ್ಕಂಥ ಸಂಧಿ ಅಂತೇಳಿ. ನೋಟ ಪ್ಲಸ್ ಅನ್ನು ನೋಟವನ್ನು, ಇದು ಪದ ಮಧ್ಯದಲ್ಲಿ ಆಗ್ತಕ್ಕಂಥ ಸಂಧಿ ಆಗಿರುತ್ತೆ. ಹಾಗಾಗಿ ಇಲ್ಲಿ ಪ್ರಕೃತಿ ಅಂದರೆ ಪದ ಮತ್ತು ಪ್ರತ್ಯಯ ಇವುಗಳು ಸೇರಿ ಆಗ್ತಕ್ಕಂಥದ್ದು ಪದ ಮಧ್ಯ ಸಂಧಿ ಆಗಿರುತ್ತೆ ಸ್ನೇಹಿತರೆ. ಪದಾಂತ್ಯ ಸಂಧಿ ಅಂತಂದರೆ ವಾಕ್ಯದಲ್ಲಿ ಎರಡು ಪದಗಳ ನಡುವೆ ಆಗ್ತಕ್ಕಂಥ ಸಂಧಿ. ಎರಡು ಪದಗಳು ವಾಕ್ಯದಲ್ಲಿ, ನೋಡಿ ಪಾಯಿಂಟನ್ನು ಚೆನ್ನಾಗಿ ನೆನಪಿಟ್ಕೊಳ್ಳಿ ಸ್ನೇಹಿತರೆ. ವಾಕ್ಯದಲ್ಲಿ ಎರಡು ಪದಗಳ ನಡುವೆ ಆಗ್ತಕ್ಕಂಥ ಸಂಧಿ. ಶಿಖರವನ್ನು ಪ್ಲಸ್ ಏರಿ ಶಿಖರವನ್ನೇರಿ. ಶಿಖರವನ್ನೇರಿ ಅಂತಕ್ಕಂಥದ್ದು ಇಲ್ಲಿ ಏನಾಗುತ್ತೆ, ಒಂದು ವಾಕ್ಯ ಅಂತಲೇ ಅವರು ಪರಿಗಣಿಸ್ತಾರೆ. ಹಾಗಾಗಿ ಇದು ಪದ ಅಂತ್ಯದಲ್ಲಿ ಆಗ್ತಾ ಇರುತ್ತೆ. ಶಿಖರವನ್ನು ಅಂತಕ್ಕಂಥದ್ದು ಇಲ್ಲಿಗೆ ಒಂದು ಪದ, ಇದನ್ನು ಏರಿ ಶಿಖರವನ್ನೇರಿ ಅಂತೇಳಿ ಇಲ್ಲಿ ಸಂಧಿ ಮಾಡಬಹುದು, ಇಲ್ಲ ಬಿಡಬಹುದು. ಶಿಖರವನ್ನು ಏರಿ ಅಂತನಾದರೂ ಹೇಳ್ಬೋದು, ಶಿಖರವನ್ನೇರಿ ಅಂತಲೂ ಕೂಡ ಹೇಳ್ಬೋದು. ಹಾಗಾಗಿ ಇಲ್ಲಿ ವಾಕ್ಯ ಅನ್ನೋ ಒಂದು ಪದವನ್ನು ಬಳಸಿದರೆ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಇದು ಪದಾಂತ್ಯ ಸಂಧಿ ಆಗಿರುತ್ತೆ. ಓಕೆನಾ. ಇನ್ನು ಪ್ರತ್ಯಯ, ಇದಕ್ಕೇನು ಸಂಧಿ ಅಂತಕ್ಕಂಥದ್ದು ಇಲ್ಲ, ಹಾಗಾಗಿ ನೋಡ್ಕೊಳ್ಳಿ. ಈ ಮುಂದಿನ ಸಂಧಿಗಳು ಮತ್ತು ಉದಾಹರಣೆಗಳ ಯಾವ ಜೋಡಿಗಳು ಸರಿಯಾಗಿದೆ ಅಂತೇಳಿ ಕೇಳಿದ್ದಾರೆ. ಲೋಪಸಂಧಿ, ಸವರ್ಣ ದೀರ್ಘ ಸಂಧಿ, ಎಣ್ ಸಂಧಿ ಅಂತೇಳಿ ಇಲ್ಲ ಒಂದಷ್ಟು ಆಪ್ಷನ್ನ ಕೊಟ್ಟಿದ್ದಾರೆ. ಇಲ್ಲಿ ಯಾವ ಜೋಡಿಗಳು ಸರಿಯಾಗಿದ್ದಾವೆ ಅಂದರೆ ಎ ಮತ್ತು ಡಿ ಅಂತಕ್ಕಂಥವು ಸರಿಯಾಗಿದ್ದಾವೆ ಸ್ನೇಹಿತರೆ. ಏನು ಅಂತ ನೋಡೋಣ ಬನ್ನಿ. ಮೂಡಿದ ಪ್ಲಸ್ ಒಲುಮೆ, ಮೂಡಿದೊಲುಮೆ ಲೋಪಸಂಧಿ ಆಗುತ್ತೆ. ನೆಕ್ಸ್ಟ್ ನರ ಪ್ಲಸ್ ಇಂದ್ರ, ನರೇಂದ್ರ ಗುಣಸಂಧಿ ಆಗಬೇಕು, ಅದರಲ್ಲಿ ಸವರ್ಣ ದೀರ್ಘ ಸಂಧಿ ಅಂತ ಕೊಟ್ಟಿದ್ದಾರೆ, ಅದು ತಪ್ಪಾದಂಥ ಜೋಡಿಯಾಗಿದೆ. ಮಹಾ ಪ್ಲಸ್ ಐಶ್ವರ್ಯ, ಮಹಾ ಐಶ್ವರ್ಯ ವೃದ್ಧಿ ಸಂಧಿ ಆಗಬೇಕು, ಅಲ್ಲಿ ಎಣ್ ಸಂಧಿ ಅಂತ ಹೇಳಿ ಕೊಟ್ಟಿದ್ದಾರೆ ಇಲ್ಲಿ. ಹಾಗಾಗಿ ನೆಕ್ಸ್ಟು ಬೃಹತ್ ಪ್ಲಸ್ ಛತ್ರ, ಬೃಹತ್ ಛತ್ರ ಅಶ್ಚುತ್ವ ಸಂಧಿ ಆಗಿದೆ ಸ್ನೇಹಿತರೆ. ಕರೆಕ್ಟ್ ಇದ್ದಾವೆ, ಇದೇನು ತೊಂದರೆ ಇಲ್ಲ. ಸಂಧಿಗಳ ಮೇಲೆ ಸಾಕಷ್ಟು ಕೂಡ ಪ್ರಶ್ನೆಯನ್ನು ಕೇಳಿದ್ದಾರೆ. ನಾವು ಟಾಪಿಕ್ ವೈಸ್ ಮಾಡಿದ್ದೀವಿ. ಕನ್ನಡ ಸಂಧಿಗಳು, ಸಂಸ್ಕೃತ ಸಂಧಿಗಳು, ವ್ಯಂಜನ ಸಂಧಿಗಳು, ಜೊತೆಗೆ ಸಂಪೂರ್ಣ ಸಂಧಿಗಳು ಅಂತ ಕೂಡ ವಿಡಿಯೋ ಇದೆ, ನೋಡಿ ನಿಮಗೆಲ್ಲ ಅರ್ಥ ಆಗುತ್ತೆ. ತಟ್ಟಿಟ ಸಂಧಿ ಪದವನ್ನು ಬಿಡಿಸಿ ಬರೆಯುವ ಕ್ರಮವಿದು ಅಂತೇಳಿ ಕೇಳಿದ್ದಾರೆ. ತಟ್ ಪ್ಲಸ್ ಟಿಟ, ತಟ್ಟು ಪ್ಲಸ್ ಟೀಕಾ, ತತ್ ಪ್ಲಸ್ ಟೀಕಾ, ತಟ ಪ್ಲಸ್ ಟೀಕಾ ಅಂತೇಳಿ ತತ್ ಪ್ಲಸ್ ಟೀಕಾ ಅಂತೇಳಿ ಆಲ್ರೆಡಿ ಹೇಳಿದ್ವಿ ಸ್ನೇಹಿತರೆ. ಜೊತೆಗೆ ಈ ಪದವನ್ನು ನಾವು ಹೇಳಿರ್ತೀವಿ, ಸಾಕಷ್ಟು ಸಲ ಓದಿರ್ತೀವಿ ಕೂಡ. ತತ್ ಪ್ಲಸ್ ಟಿಟ್ಟಿಬಾ, ತಟ್ಟಿಟಿಬಾ ಅಂತೇಳಿ ಷ್ಟುತ್ವ ಸಂಧಿ ಆಗಿರುತ್ತೆ. ತಪಸ್ ಪ್ಲಸ್ ಷಡ್ ಭಾಗ, ತಪಶ್ಷಡ್ ಭಾಗ ಷ್ಟುತ್ವ ಸಂಧಿ ಆಗುತ್ತೆ. ಧನುಷ್ ಪ್ಲಸ್ ಟಂಕಾರ, ಧನುಷ್ಟಂಕಾರ ಷ್ಟುತ್ವ ಸಂಧಿ ಆಗುತ್ತೆ. ಹೀಗೆ ಇವುಗಳನ್ನ ಹೇಗೆ ಗುರುತಿಸೋದು, ನೆನ್ಪಿಟ್ಕೊಳ್ಳೋದು ಅಂತ ಅಲ್ಲಿ ಕ್ಲೂ ಕೊಟ್ಟು ಹೇಳಿದ್ದೀನಿ ಸ್ನೇಹಿತರೆ. ವಿಡಿಯೋವನ್ನು ನೋಡಿ, ಸಂಧಿಗಳು ಭಾಗ 3ರಲ್ಲಿ ಅಥವಾ ಸಂಪೂರ್ಣ ಸಂಧಿಗಳು ಅನ್ನೋ ಟಾಪಿಕಲ್ಲಿ. ನಿಮ್ಗೆ ಏನಾದ್ರು ಸಿಗಲಿಲ್ಲ ಅಂದರೆ ಅನಂತ ಜ್ಞಾನಧಾರೆ ಸಂಧಿಗಳು ಅಂತ ಹೇಳಿ ಹಾಕ್ಕೊಳ್ಳಿ, ಸಿಗುತ್ತೆ ಖಂಡಿತ ಸ್ನೇಹಿತರೆ. ಈ ರೀತಿ ಬಿಡಿಸ್ಬೇಕು ಅಂತಕ್ಕಂಥದ್ದು. ಇಲ್ಲಿ ತಟ್ ಪ್ಲಸ್ ಟಿಟ್ಟಿಬಾ, ತತ್ ಪ್ಲಸ್ ಟೀಕಾ, ಇಷ್ಟೇ ವ್ಯತ್ಯಾಸ. ಟಿಟ್ಟಿಬಾ, ತತ್ ಪ್ಲಸ್ ಟೀಕಾ ಅಂತಕ್ಕಂಥದ್ದು ಸರಿಯಾದಂಥ ಬಿಡಿಸುವ ರೂಪ ಆಗಿರುತ್ತೆ. ಈ ಉದಕ ಕೂಡಿಸಿ ಬರೆದಾಗ ಕೆಳಕಂಡ ಯಾವ ಸಂಧಿ ಆಗುವುದು ಅಂತೇಳಿ ಪ್ರಶ್ನೆ ಕೇಳಿದ್ದಾರೆ. ಆಗಮ ಸಂಧಿ, ಲೋಪಸಂಧಿ, ಆದೇಶ ಸಂಧಿ, ಸಂಧಿ ಕಾರ್ಯ ನಡೆದಿಲ್ಲ ಅಂತೇಳಿ. ಹಾಗಾಗಿ ಇಲ್ಲಿ ಸಂಧಿ ಕಾರ್ಯ ನಡೆದಿಲ್ಲ ಅಂತಕ್ಕಂಥದ್ದು ಕರೆಕ್ಟ್ ಇದೆ ಸ್ನೇಹಿತರೆ. ಆದರೆ ಕೀ ಆನ್ಸರಲ್ಲಿ ಏನು ಮಾಡಿದ್ದಾರೆ, ಒಂದೇ ಕೊಟ್ಟಿದ್ದಾರೆ ಆಗಮ ಸಂಧಿ ಅಂತೇಳಿ. ಈ ಉದಕ ಅಂತಕ್ಕಂಥದ್ದು ಇಲ್ಲಿ ಅದು ಆಗೋದಿಲ್ಲ ಅಂತ ಹೇಳಿ ಅಂದ್ಕೊಳ್ತೀನಿ. ಕಮೆಂಟ್ ಮುಖಾಂತರ ತಿಳಿಸಿ. ಕೀ ಆನ್ಸರ್ 1 ಅಂತ ಹೇಳಿ ಕೊಟ್ಟಿದ್ದಾರೆ, ಆದರೆ ಇದು ಇಲ್ಲಿ ಸಂಧಿ ಕಾರ್ಯ ನಡೆಯೋದಿಲ್ಲ. ಸ್ವರದ ಮುಂದೆ ಸ್ವರ, ವ್ಯಂಜನದ ಮುಂದೆ ವ್ಯಂಜನ ಬಂದರೂ ಸಂಧಿ ಕಾರ್ಯವಾಗದೆ ಹಾಗೇ ಇದ್ದರೆ ಅದನ್ನು ಪ್ರಕೃತಿ ಭಾವ ಅಂತೇಳಿ ಕರಿತೀವಿ. ಆ ಪ್ಲಸ್ ಆಕಳು, ಆ ಆಕಳು ಅಂತೇಳಿ. ಕಣ್ ಪ್ಲಸ್ ಸನ್ನೆ, ಕಣ್ ಸನ್ನೆ. ತತ್ ಪ್ಲಸ್ ಸಮ, ತತ್ ಸಮ. ಕಣ್ ಪ್ಲಸ್ ಮನ, ಕಣ್ಮನ. ದಿಕ್ ಪ್ಲಸ್ ಸೂಚಿ, ದಿಕ್ ಸೂಚಿ. ಬಿಸಿಲ್ ಪ್ಲಸ್ ಮಳೆ, ಬಿಸಿಲ್ ಮಳೆ. ಓಕೆನಾ. ಈ ಥರದವು ಏನಾಗ್ತವೆ, ಪ್ರಕೃತಿ ಭಾವಗಳಾಗ್ತವೆ. ಹಾಗಾಗಿ ಇಲ್ಲಿ ಈ ಉದಕ ಅಂತಕ್ಕಂಥದ್ದು ಆಗಮ ಸಂಧಿ ಹೇಗಾಗುತ್ತೆ ಅಂತೇಳಿ ಗೊತ್ತಾಗಿಲ್ಲ. ಹಾಗಾಗಿ ಆ ಕೀ ಆನ್ಸರ್ ಕೊಟ್ಟಿದ್ದಾರೆ. ನೋಡೋಣ ಫೈನಲ್ ಕೀ ಆನ್ಸರ್ ಬಂದಾಗ ಏನಾಗುತ್ತೆ ಅಂತೇಳಿ. ಕನ್ನಡ ಸಂಧಿಗಳಲ್ಲಿ ಆದೇಶವಾಗುವಿಕೆಯು ಕೆಳಗಿನ ಯಾವ ನಿಯಮಕ್ಕೆ ಒಳಪಟ್ಟಿದೆ ಅಂತೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಇದು ಆದೇಶ ಆಗ್ತಕ್ಕಂಥದ್ದು ಕನ್ನಡ ಸಂಧಿಗಳಲ್ಲಿ. ಕನ್ನಡ ಸಂಧಿಗಳು 3 ವಿಧ: ಲೋಪಸಂಧಿ, ಆಗಮ ಸಂಧಿ, ಆದೇಶ ಸಂಧಿ. ಎಲ್ಲ ಆಗುತ್ತೆ ನೋಡಿ. ಕನ್ನಡ ಸಂಧಿಗಳು ನಾನು ಆಲ್ರೆಡಿ ಸಾಕಷ್ಟು ಸಲ ಹೇಳಿದ್ದೆ ಸ್ನೇಹಿತರೆ ವಿಡಿಯೋಗಳಲ್ಲಿ.
ಬರೀ ಉದಾಹರಣೆಗಳನ್ನ ನೋಡ್ಕೊಂಡು ಹೋಗ್ಬೇಡಿ, ಡೆಫಿನೇಷನನ್ನು ಚೆನ್ನಾಗಿ ತಿಳ್ಕೊಳ್ಳಿ. ಡೆಫಿನೇಷನನ್ನು ತಿಳ್ಕೊಂಡಿದ್ರೆ ಮಾತ್ರ ನಾವೇನು ಮಾಡ್ಬೋದು, ಎಕ್ಸಾಮಲ್ಲಿ ಯಾವುದೇ ರೀತಿ ಪ್ರಶ್ನೆಯನ್ನು ಕೇಳಿದ್ರೆ ಆನ್ಸರ್ ಮಾಡೋದಕ್ಕೆ ಎಲಿಜಿಬಲ್ ಆಗ್ತೀವಿ. ಕಂಟೆಂಟ್ ತಿಳ್ಕೊಳ್ಳಿ ಚೆನ್ನಾಗಿ ಅಂತೇಳಿ ಸ್ನೇಹಿತರೆ. ಹಾಗಾಗಿ ಉತ್ತರ ಪದದ ಅಂತ್ಯದಲ್ಲಿರುವ ಸ್ವರ ಮಾತ್ರ ಬದಲಾಗುತ್ತೆ. ಓಕೆನಾ. ಇಲ್ಲಿ ಆದೇಶ ಅಂತಕ್ಕಂಥದ್ದು ನಿಮಗೆ ಗೊತ್ತೇ ಇದೆ, ಯಾವುದು ವ್ಯಂಜನ ಆಗ್ತಕ್ಕಂಥದ್ದು ಅಂತಕ್ಕಂಥದ್ದು. ಸ್ವರ ಏನಲ್ಲಿ ಬದಲಾವಣೆ ಆಗೋದಿಲ್ಲ. ಉತ್ತರ ಪದದ ಆದಿಯಲ್ಲಿರುವ ವ್ಯಂಜನ ಮಾತ್ರ ಬದಲಾಗುತ್ತೆ. ಉತ್ತರ ಪದದ ಆದಿಯಲ್ಲಿ ನೋಡೋದು ಕರೆಕ್ಟ್ ಆನ್ಸರ್ ಇರ್ಬೋದು. ಪೂರ್ವ ಪದದ ಅಂತ್ಯದಲ್ಲಿರುವ ಸ್ವರ ಮಾತ್ರ ಬದಲಾಗುವುದು, ಪೂರ್ವ ಪದದ ಆದಿಯಲ್ಲಿರುವ ವ್ಯಂಜನ ಮಾತ್ರ ಬದಲಾಗುವುದು ಅಂತೇಳಿ ಇಲ್ಲಿ ಉತ್ತರ ಪದದ ಆದಿಯಲ್ಲಿರುವ ವ್ಯಂಜನ ಮಾತ್ರ ಬದಲಾಗುತ್ತದೆ. ಅಂದರೆ ಉತ್ತರ ಪದದಲ್ಲಿನ ಮೊದಲನೇ ವ್ಯಂಜನಾಕ್ಷರದ ಸ್ಥಳದಲ್ಲಿ ಬೇರೊಂದು ವ್ಯಂಜನಾಕ್ಷರ, ಅಂದರೆ ಉತ್ತರ ಪದದಲ್ಲಿನ ಕಚಡ ತಪಗಳಿಗೆ ಗಜಡ ದಪ ಅಂತೇಳಿ ಆದೇಶ ಸಂಧಿ ಡೆಫಿನೇಷನ್ ಹೇಳ್ತೀವಿ. ಹಾಗಾಗಿ ಅದು ಸರಿಯಾದಂಥ ಉತ್ತರ ಆಗಿರುತ್ತೆ ಸ್ನೇಹಿತರೆ. ಉತ್ತರ ಪದದ ಆದಿಯಲ್ಲಿರುವ ವ್ಯಂಜನವು ಮಾತ್ರ ಬದಲಾಗುವುದು, ಆದೇಶ ಸಂಧಿ. ಹೊಸ ಪ್ಲಸ್ ಕನ್ನಡ, ಹೊಸಗನ್ನಡ, ಹುಲಿ ಪ್ಲಸ್ ತೊಗಲು. ನೋಡಿ ಇಲ್ಲಿ ಕನ್ನಡ ಅನ್ನೋದು ಗನ್ನಡ ಅಂತಾಗಿದೆ, ತೊಗಲು ಅಂತಕ್ಕಂಥದ್ದು ತೊಗಲು ಅಂತಾಗಿದೆ. ಪೂರ್ವ ಪದದ ಅಂತ್ಯದಲ್ಲಿ ವ್ಯಂಜನದ ಬದಲಾವಣೆ ಆದರೆ ಅದು ಜಸ್ವ ಸಂಧಿ ಅಂತೇಳಿ ಕರಿತೀವಿ. ನೋಡಿ ಇದು ಕೂಡ ಕಚ್ಚಡ ದಪಗಳಿಗೆ ಗಜಡ ದಪ ಅಂತಲೇ ಬರುತ್ತೆ, ಆದರೆ ಇದು ಆದೇಶ ಸಂಧಿ ಉತ್ತರದಲ್ಲಿ, ಜಸ್ವ ಸಂಧಿ ಪೂರ್ವದಲ್ಲಿ. ವಾಕ್ ಪ್ಲಸ್ ದೇವಿ ವಾಗ್ದೇವಿ, ಕ ಹೋಗಿ ಗ ಬಂದಿದೆ ಪೂರ್ವ ಪದದ ಅಂತ್ಯ. ಚಿತ್ ಪ್ಲಸ್ ಆನಂದ ಚಿದಾನಂದ, ಚಿತ್ತ ಹೋಗಿ ದ ಬಂದಿದೆ. ಷಟ್ ಪ್ಲಸ್ ಆನನ ಷಡಾನನ, ಇವು ಜಸ್ವ ಸಂಧಿಗಳು ಉದಾಹರಣೆ ಆಗ್ತವೆ ಸ್ನೇಹಿತರೆ, ನೋಡ್ಕೊಳ್ಳಿ. ಯಾಕೆ ಇಷ್ಟೊಂದು ವಿವರಣೆ ಅಂತಂದರೆ ನೆಕ್ಸ್ಟ್ ಇನ್ನೊಂದು ಕೆ ಏನು ಬರೀಬೇಕಾದ್ರೆ ಪರೀಕ್ಷೆ ಬರೀಬೇಕಾದ್ರೆ ನಿಮ್ಗೆ ಅನುಕೂಲ ಆಗುತ್ತೆ ಅಂತೇಳಿ ಸ್ನೇಹಿತರೆ. ನೆಕ್ಸ್ಟ್ ಈ ಕೆಳಗೆ ನೀಡಿರ್ತಕ್ಕಂಥ ವಾಕ್ಯಗಳಲ್ಲಿ ಗೆರೆ ಎಳೆದ ಪದದ ಸರಿಯಾದ ಹೊಂದಾಣಿಕೆಯಾದ ವಿಭಕ್ತಿ ಮತ್ತು ಪ್ರತ್ಯಯಗಳ ಜೋಡಿಯನ್ನು ಗುರುತಿಸಿ ಅಂತೇಳಿ ಕೇಳಿದ್ದಾರೆ. ಊರುಗಳಲ್ಲಿ ನಮ್ಮೂರೇ ಚಂದ, ಇದು ದ್ವಿತೀಯ ವಿಭಕ್ತಿನ. ಹುಡುಗನು ಪುಸ್ತಕವನ್ನು ಓದಿದನು, ಇದು ತೃತೀಯ ವಿಭಕ್ತಿನ. ಅವನ ದೆಸೆಯಿಂದ ಅಂಜಿಕೆ ಪಂಚಮಿ ವಿಭಕ್ತಿನ. ಕಣಜದಲ್ಲಿ ಕಾಳು ತುಂಬಿದೆ ಷಷ್ಠಿ ವಿಭಕ್ತಿನ ಅಂತೇಳಿ. ಇಲ್ಲಿ ಪ್ರಶ್ನೆಯನ್ನು ಸರಿಯಾಗಿ ಓದ್ಕೊಳ್ಳಿ. ಸರಿಯಾಗಿ ಹೊಂದಾಣಿಕೆ ಯಾದ ಅಂತೇಳಿ, ಸರಿಯಾಗಿ ಹೊಂದಾಣಿಕೆ ಆಗಿರ್ತಕ್ಕಂಥದ್ದು ಯಾವುದು ಅಂದರೆ ಅವನ ದೆಸೆಯಿಂದ ಅಂಜಿಕೆ ಅಂತಕ್ಕಂಥದ್ದು ಪಂಚಮಿ ವಿಭಕ್ತಿ ಕರೆಕ್ಟ್ ಇದೆ. ಇನ್ನು ಊರುಗಳಲ್ಲಿ ಅಲ್ಲಿ ಅನ್ನೋದು ಸಪ್ತಮಿ ಆಗಬೇಕಿತ್ತು, ಅಲ್ಲಿ ದ್ವಿತೀಯ ಕೊಟ್ಟಿದ್ದಾರೆ. ನೆಕ್ಸ್ಟು ಪುಸ್ತಕವನ್ನು ಅನ್ನು ದ್ವಿತೀಯ ಆಗಬೇಕಿತ್ತು, ಹೂ ಅನ್ನು, ಆದರೆ ಇಲ್ಲಿ ತೃತೀಯ ಕೊಟ್ಟಿದ್ದಾರೆ. ದೆಸೆಯಿಂದ ತೃತೀಯ ದೆಸೆಯಿಂದ ತೃತೀಯ ಆಗಬೇಕಿತ್ತು, ಸಾರಿ ದೆಸೆಯಿಂದ ಅಂತಕ್ಕಂಥದ್ದು ಪಂಚಮಿನೇ ಆಗಬೇಕು, ಇದೊಂದು ಸರಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದಾದ ಕಣಜದಲ್ಲಿ ಅಲ್ಲಿ ಅಂತಕ್ಕಂಥದ್ದು ಸಪ್ತಮಿ, ಓಕೆನಾ, ಇದು ಸರಿ ಅಂತ ಉತ್ತರ ಆಗಿರುತ್ತೆ ಸ್ನೇಹಿತರೆ, ನೋಡ್ಕೊಳ್ಳಿ. ಇದು ದೆಸೆಯಿಂದ ಅಂತಕ್ಕಂಥದ್ದು ತೃತೀಯ ಅಲ್ಲ, ಓಕೆ, ಇದು ಪಂಚಮಿ ಆಗಿರುತ್ತೆ. ನೆಕ್ಸ್ಟ್ ಇದಾದ ನಂತರ ದ್ವಿತೀಯ ವಿಭಕ್ತಿಯ ಕಾರಕವನ್ನು ಹೆಸರಿಸಿ ಅಂತೇಳಿ ಕೇಳಿದ್ದಾರೆ. ಕರ್ತೃರ್ಥ, ಕರ್ಮಾರ್ಥ, ಕರಣಾರ್ಥ, ಸಂಪ್ರದಾನ ಆಲ್ರೆಡಿ ಹೇಳಿದ್ದೀವಿ. ಇಲ್ಲಿ ದ್ವಿತೀಯ ಕರ್ತೃ ಕರ್ಮಾರ್ಥ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಆಗಿರುತ್ತೆ ಸ್ನೇಹಿತರೆ. ಇನ್ನು ಚಾರ್ಟ್ ಬೇಕು ಅಂದರೆ ಇಲ್ಲಿ ಕೊಟ್ಬಿಟ್ಟಿದ್ದೀವಿ ಸ್ನೇಹಿತರೆ, ನೋಡ್ಕೊಳ್ಳಿ. ಕರ್ತೃರ್ಥ, ಕರ್ಮಾರ್ಥ, ಹೂ ಅನ್ನು, ಇಂದ, ಗೆ ದೆಸೆಯಿಂದ. ಈ ಚಾರ್ಟ್ ಒಂದನ್ನು ಸ್ಕ್ರೀನ್ಶಾಟ್ ಮಾಡಿ ಇಟ್ಕೊಂಡಿದ್ರೆ ನಿಮಗೆ ಎಲ್ಲ ಪರೀಕ್ಷೆಗಳಿಗೂ ಕೂಡ ತುಂಬ ಅನುಕೂಲ ಆಗುತ್ತೆ ಅಂತೇಳಿ. ನೆಕ್ಸ್ಟ್ ಇದಾದ ನಂತರ ಇನ್ನೊಂದು 5 ಪ್ರಶ್ನೆಗಳಿದ್ದಾವೆ, ನೋಡ್ತಾ ಹೋಗೋಣ. ಈ ಕೆಳಗಿನ ಪದಗಳಲ್ಲಿ ನಿಖರವಲ್ಲದ ಸುದ್ದಿ ಎಂಬ ಅರ್ಥ ಸಾದೃಶ ಬರುವ ನಿಘಂಟು ಯಾವುದು? ನಿಖರವಲ್ಲದ ಸುದ್ದಿ ಅಂತೇಳಿ. ಗಾಳಿಗೆ ತುರುನ, ಗಾಳಿಗೆ ಹಾಕುನ, ಗಾಳಿ ಗೋಪುರನ, ಗಾಳಿ ಸಮಾಚಾರನ ಅಂತೇಳಿ. ಗಾಳಿ ಸಮಾಚಾರ ಅಂತಕ್ಕಂಥದ್ದು ನಿಖರವಲ್ಲದ ಸುದ್ದಿ, ಅಂದರೆ ಪರ್ಫೆಕ್ಟ್ ಇರೋದೆ, ಏನೋ ಗಾಳಿ ಸುದ್ದಿ ಕಣ ಅಂತೀವಲ್ಲ ಹಾಗೆ. ನೆಕ್ಸ್ಟ್ ಇದಾದ ನಂತರ ಗುಡಾರ ಎತ್ತು ಎಂಬ ನುಡಿಗಟ್ಟಿನ ಅರ್ಥವನ್ನು ಕೆಳಗಿನ ಯಾವ ಪದವು ಸಮರ್ಥಿಸುತ್ತದೆ ಅಂತೇಳಿ ಕೇಳಿದರೆ. ಗುಡಾರ ಅಂತಂದರೆ ಹೊರಡು ಅಂತೇಳಿ, ಅಂದರೆ ತನ್ನ ಮನೆ ಅಥವಾ ಏನಾದರೂ ಟೆಂಟ್ ಇದ್ದರೆ ಅದನ್ನು ತಗೊಂಡು ಹೋಗು, ಹೊರಡು, ನಿಲ್ಬೇಡ ಅಂತೇಳಿ. ಗುಡಾರ ಎತ್ತು ಅಂದರೆ ಹೊರಡು ಅಂತೇಳಿ. ನೆಕ್ಸ್ಟು ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ, ಈ ಕೀರ್ತನೆ ರಚಿಸಿದವರು ಯಾರು ಅಂತೇಳಿ ಕೇಳಿದ್ದಾರೆ. ಇದು ಕೀರ್ತನೆ ರಚಿಸಿದವರು ಕನಕದಾಸರು ಸ್ನೇಹಿತರೆ. ಇದರ ಬಗ್ಗೆಯೂ ಕೂಡ ಸಾಕಷ್ಟು ಇವರ ಏನು ಕೀರ್ತನೆಗಳಿದ್ದಾವೆ ಅವುಗಳನ್ನೆಲ್ಲ ಕನಕದಾಸರು ಅನ್ನೋ ಟಾಪಿಕಲ್ಲಿ ಕಟ್ಕೊಡೋ ಪ್ರಯತ್ನ ಮಾಡಿದ್ದೀನಿ ಸ್ನೇಹಿತರೆ. ಅದರಲ್ಲಿ ಇದನ್ನು ಕೂಡ ಹೇಳಿದ್ದೀವಿ. ನಮ್ಮ ವಿಡಿಯೋಗಳನ್ನ ಯಾರು ನೋಡಿರ್ತೀರಿ ಅವ್ರಿಗೆ ಆಲ್ಮೋಸ್ಟ್ ಬಹುತೇಕ ಎಲ್ಲ ಅಂಕಗಳು ಕೂಡ ಎಲ್ಲ ಪ್ರಶ್ನೆಗಳು ಕವರ್ ಆಗಿರುತ್ತೆ ಇದರಲ್ಲಿ ಅಂತ ಹೇಳ್ತಾ. ನಾಗರಹಾವೆ ಆವಳುವೆ ಈ ಮಕ್ಕಳ ಕವಿತೆಯನ್ನು ರಚಿಸಿದವರು ಯಾರು ಅಂತೇಳಿ ಕೇಳಿದ್ದಾರೆ. ಪಂಜೆ ಮಂಗೇಶ್ವರರಾವ್ ಅಂತಕ್ಕಂಥವ್ರು ಸ್ನೇಹಿತರೆ. ನೆಕ್ಸ್ಟ್ ಇದಾದ ನಂತರ ಕವಿತೆ ಮತ್ತು ಕವಯತ್ರಿಯರ ಜೋಡಿಗಳು, ಯಾವ ಜೋಡಿಗಳು ಸರಿಯಾಗಿದ್ದಾವೆ ಹೊಂದಾಣಿಕೆ ಮಾಡಿ ಅಂತ ಕೇಳಿದ್ದಾರೆ. ನಾವು ಹುಡುಗಿಯರೇ ಹೀಗೆ, ಪ್ರತಿಭಾನಂದ ಕುಮಾರ್. ಅಮ್ಮನ ಗುಡ್ಡ ಸರ್ವಮಂಗಳ ಅವರು ಬರೆದಿರ್ತಕ್ಕಂಥದ್ದು. ಅಮೃತ ಮತಿಯ ಸ್ವಗತ ವೈದೇಹಿ. ಶಿವನ ಮೀಸಲು ಹಾಡು HL ಪುಷ್ಪ ಅಂತೇಳಿ. ಇಲ್ಲಿ ಸರಿಯಾದಂಥ ಹೊಂದಾಣಿಕೆ ಯಾವುದು ಅಂದರೆ ಎ ಮತ್ತು ಬಿ. ನಾವು ಹುಡುಗಿಯರೇ ಹೀಗೆ ಪ್ರತಿಭಾನಂದ ಕುಮಾರ್, ಅಮ್ಮನ ಗುಡ್ಡ ಸರ್ವಮಂಗಳ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಆಗಿರ್ತವೆ ಸ್ನೇಹಿತರೆ. 34ನೇದು, ಇಲ್ಲಿ ನೀರಿರುವ ಪದಗಳಲ್ಲಿ ಗುಂಪಿಗೆ ಸೇರದ ಪದವನ್ನು ಗುರುತಿಸಿ ಅಂತೇಳಿ ಕೇಳಿದ್ದಾರೆ. ಮೆಲ್ಲ ಮೆಲ್ಲನೆ, ಸರಸರ, ನಟ್ಟ ನಡುವೆ, ಹೊಚ್ಚ ಹೊಸದು ಅಂತೇಳಿ. ಇಲ್ಲಿ ಸರಸರ ಅಂತಕ್ಕಂಥದ್ದು ಅನುಕರಣವೇ ಆಗುತ್ತೆ. ಇನ್ನು ನಡುವೆ ಪ್ಲಸ್ ನಡುವೆ, ನಟ್ಟ ನಡುವೆ, ಬಯಲು ಪ್ಲಸ್ ಬಯಲು, ಮಠ ಬಯಲು, ಮೊದಲು ಪ್ಲಸ್ ಮೊದಲು, ಮಟ್ಟ ಮೊದಲು, ಇವೆಲ್ಲ ದ್ವಿರುಕ್ತಿಗಳಾಗ್ತವೆ ಸ್ನೇಹಿತರೆ. ಹೊಸದು ಪ್ಲಸ್ ಹೊಸದು, ಹೊಚ್ಚ ಹೊಸದು, ಈ ರೀತಿ ಏನೋ ಉದಾಹರಣೆಗಳು ಬಂದರೆ ಅವು ದ್ವಿರುಕ್ತಿಗಳಾಗಿರ್ತವೆ.
ದ್ವಿರುಕ್ತಿ ಜೋಡಿಪದ ಅನುಕರಣ ವೇದದಲ್ಲಿ ಇದರ ಸವಿಸ್ತರವಾದ ವಿವರಣೆ ಇದೆ ನೋಡಿ ಅಂತ ಹೇಳ್ತಾ ಮೆಲ್ಲನೆ ಪ್ಲಸ್ ಮೆಲ್ಲನೆ ಮೆಲ್ಲನೆ ಅಂತಕ್ಕಂಥದ್ದು ಕೂಡ ಆಗುತ್ತೆ. ನೆಕ್ಸ್ಟು ಹೊಂದಿಸಿ ಬರೀರಿ ಕೇಳಿದರೆ ಎಲ್ಲ ಗುಡಿಸಿ ಸಾರಿಸಿ ಬಿಟ್ಟರು ಅಂದರೆ ಇವು ನುಡಿಗಟ್ಟುಗಳಿಗೆ ಸಂಬಂಧಪಟ್ಟಂಥ ಅರ್ಥವನ್ನು ಹೇಳ್ತವೆ. ಅದಕ್ಕೂ ಮುನ್ನ ಸ್ನೇಹಿತರೆ, ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. TETಗೆ ಸಂಬಂಧಪಟ್ಟ ಹಾಗೆ ಸಂಪೂರ್ಣ ಗ್ರಾಮರ್ ಜೊತೆಗೆ ಈ ರೀತಿ ಒಂದಷ್ಟು ಪರೀಕ್ಷೆಗಳ ಎಲ್ಲ ಪ್ರಶ್ನೆಗಳನ್ನ ಕೂಡೀಕರಿಸಿ ಕಡ್ಡಾಯ ಕನ್ನಡ ಮತ್ತು ಸಾಮಾನ್ಯ ಕನ್ನಡಗಳಿಗೆ ಸಂಬಂಧಪಟ್ಟ ವಿಡಿಯೋಗಳನ್ನ ಕೂಡ ಮಾಡಿದ್ದೀವಿ ಸ್ನೇಹಿತರೆ. ನೋಡಿ ಅನಂತಜ್ಞಾನಧಾರೆ ಯೂಟ್ಯೂಬ್ ಚಾನಲ್ಗೆ ಹೋದರೆ ನಿಮ್ಗೆ ಅಲ್ಲೆಲ್ಲ ಮಾಹಿತಿ ಸಿಗುತ್ತೆ ಅಂತ ಹೇಳ್ತಾ ಇಲ್ಲೂ ಕೂಡ ಕಲರ್ ವೈಸ್ ಮ್ಯಾಚ್ ಮಾಡಿದ್ದೀನಿ ಸ್ನೇಹಿತರೆ, ನೋಡ್ತಾ ಹೋಗೋಣ ಬನ್ನಿ. ಎಲ್ಲ ಗುಡಿಸಿ ಸಾರಿಸಿ ಬಿಟ್ಟರು ಅಂದರೆ ಇದ್ದದ್ದನ್ನೆಲ್ಲ ಕದ್ದರು ಅಂತೇಳಿ. ಕೈ ಹಿಡಿದು ಖರ್ಚು ಮಾಡು ಅಂತಂದರೆ ಮಿತವಾಗಿ ವ್ಯಯ ಮಾಡು ಅಂತೇಳಿ. ಬೆಂಕಿ ಮುಟ್ಟಿದವನಿಗೆ ಬಿಸಿ ಗೊತ್ತು ಅಂದರೆ ಅನುಭವಿಸಿದವನಿಗೆ ಅರಿವಿನ ಬೆಲೆ ಗೊತ್ತು ಅಂತೇಳಿ. ಮೈ ಸೊಟ್ಟಾಗಿದ್ದರೂ ಮಾತು ನಿಟ್ಟಾಗಿರಲಿ ಅಂದರೆ ರೂಪ ಅಲಂಕಾರಕ್ಕಿಂತ ಸ್ವಭಾವ ಮುಖ್ಯ ಅಂತಕ್ಕಂಥದ್ದು ಇಲ್ಲಿ ಸರಿಯಾದಂಥ ಉತ್ತರ ಆಗಿರುತ್ತೆ. ಇಲ್ಲಿ ಆಪ್ಷನ್ ಕೂಡ ಕೊಟ್ಟಿದ್ದೀವಿ ಸ್ನೇಹಿತರೆ, ನೋಡ್ಕೊಳ್ಳಿ ಅಂತ ಹೇಳ್ತಾ ನೀವು ಇದುವರೆಗೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಎಲ್ಲ ವಿಡಿಯೋಗಳನ್ನ ನೋಡಿ ಇದೇ ಥರ ಸಹಕಾರವನ್ನು ಕೊಡಿ ಅಂತ ಹೇಳ್ತಾ ಎಲ್ರಿಗೂ ಕೂಡ ಇಂದಿನ ತರಗತಿಗೆ ಧನ್ಯವಾದಗಳು.